ಕನ್ನಡದಲ್ಲಿ ಕಾದಂಬರಿ ಫಸಲು ಎಂಬ ವಿಷಯದ ಸಂವಾದವನ್ನು ನಡೆಸಿಕೊಡಲಿದ್ದಾರೆ. ಬಾಳಾಸಾಹೇಬ್ ಲೋಕಾಪುರ್ ಸರ್ ಅವರು, ವಸುಧೇಂದ್ರವರು ಮತ್ತು ಸಂಧ್ಯಾ ಭಾನಗೊಂಟಿ ಕಡೆಬರವರು. ಇವರೆಲ್ಲರಿಗೂ ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ಕನ್ನಡ ಅಧ್ಯಯನ ಸಂಸ್ಥೆ, ಪಾಲಿ ಅಧ್ಯಯನ ಸಂಸ್ಥೆ ಮತ್ತು ತಮ್ಮ ವತಿಯಿಂದ ಹಾಗೂ ನನ್ನ ವತಿಯಿಂದ ಸ್ವಾಗತವನ್ನು ಕೋರಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ಕಾದಂಬರಿ ಯಾವುದೂ ಬರೆದಿಲ್ಲ. ಮೊದಲಿನ 2-3 ಸೆಷನ್ ನೋಡಿದಾಗ ಅಲ್ಲಿ ಬರಲಾರ್ದವ್ರು, ಕವಿತೆ ಬರಲಾರ್ದವರು, ಕತೆ ಬರಲಾರ್ದವ್ರು ಇದ್ದರು. ಹಾಗಾಗಿ ನನಗೂ ಈಗೊಂದು ಸ್ವಲ್ಪ ಧೈರ್ಯ ಬಂತು. ಆದರೆ ಕಾದಂಬರಿಗಳನ್ನು ಭಾಳ ಇಷ್ಟಪಟ್ಟು ಓದಿದ್ದೀನಿ, ಓದ್ತಾ ಇದ್ದೀನಿ. ಆಧುನಿಕ ಸಾಹಿತ್ಯವನ್ನು ಗಮನಿಸಿದಾಗ ತಮಗೆಲ್ಲ ತಿಳಿದಂಗೆ ಕಥೆ ಮತ್ತು ಕಾದಂಬರಿ ಎರಡೂ ಭಾಳ ಜನಪ್ರಿಯ ಮಾದರಿ. ಇದು ಇಡೀ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯಾನಂತರ ಬಹಳ ಸಮೃದ್ಧಿಯಾಗಿ ಬಂದಂಥದ್ದು. ನಮಗೆ ಆಯಾ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ನಾವು ಅದನ್ನು ಗಮನಿಸ್ತೀವಿ. ಮೊಟ್ಟ ಮೊದಲ ನಮಗೆ ಹೆಚ್ಚು ಈ ಕಥೆ ಮತ್ತು ಕಾದಂಬರಿಗಳಿಗೆ ಇಂಗ್ಲೀಷ ಸಾಹಿತ್ಯದ ಪ್ರಭಾವನೆ ಇದೆ ಅಂತ ಅಂದುಕೊಂಡ್ರೂ ಕೂಡ ಇಲ್ಲ, ಕನ್ನಡದಲ್ಲಿಯೂ ಮೊದಲು ಕಾದಂಬರಿಗಳು ಇದ್ದವು ಅನ್ನುವಂತಹ ವಾದ ಕೂಡ ಇದೆ. ಅದು ಎಲ್ಲ ನಾವು ಈಗ ಚರ್ಚೆ ಮಾಡುವಂಥ ವಿಷಯ ಅಲ್ಲ ಅಂತ ಅಂದ್ಕೊಂಡು ಒಂದು ಸಣ್ಣ ಕಾದಂಬರಿ ಜಗತ್ತು ಹೇಗೆ ಬೆಳೆದು ಬಂತು ಅನ್ನೋದಕ್ಕೆ ಸ್ಥೂಲವಾಗಿ ಹೇಳಬೇಕು. ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಹತ್ರ ಇತ್ತು ಅನ್ನೋದಕ್ಕೆ ಕೆಂಪು ನಾರಾಯಣ ಮುದ್ರಾ ಮಂಜುಷ ಹೇಳ್ತಾರೆ, ಆಮೇಲೆ ಯಾದವರ ಕಲಾವತಿ ಪರಿಣಯ, ಈ ಥರದ್ದೆಲ್ಲ ಹೇಳ್ತಾರೆ. ಅದರ ನಂತರ ಅನೇಕ ಕಾದಂಬರಿಗಳು ಅನುವಾದ ಬಂದು, ಹಾಗಾಗಿ ಅವು ಯಾವುವು ಕನ್ನಡದು ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವನ್ನ ಬಿಟ್ಟಾದಮೇಲೆ ನಮ್ಗೆ ಯಾವುದೋ ಮಾಡಿದ್ದುಣ್ಣೋ ಮಾರಾಯ ಅದು ಮುಖ್ಯವಾದಂತಹ ಕನ್ನಡದ ಸ್ವತಂತ್ರ ಕಾದಂಬರಿ ಅಂಥೇಳಿ ನಾವು ಗಮನಿಸ್ತೀವಿ. ಅದಾದ ನಂತರ 1892 ಲಕ್ಷ್ಮಣರಾವ್ ಗದಕರ್ ಅವರು ಸೂರ್ಯಕಾಂತ ಬಂತು, ಮತ್ತು ಮುಂದೆ ಗಳಗನಾಥರ ಪ್ರಬುದ್ಧನಯನೆ ಬಂತು. ಅದಾದ ನಂತರ ನಮ್ಮಲ್ಲಿ ನಾನು ಒಮ್ಮೆ ಕುವೆಂಪು ಅವರ ಕಾಲಕ್ಕೆ ಬರೋದಾದರೆ ಕುವೆಂಪು, ಕಾರಂತ, ಶ್ರೀರಂಗ, ಗೋಕಾಕ್ರು, MV ಸೀತಾರಾಮಯ್ಯ, ಕೃಷ್ಣಮೂರ್ತಿ ಪುರಾಣಿಕು, ಕಡ್ಲಗೋಡು ಶಂಕರ ಭಟ್ರು, ವ್ಯಾಸರಾಯ ಬಲ್ಲಾಳ, ಮಿರ್ಜೆ ಅಣ್ಣಾರಾವ್, ಕಟ್ಟಿಮನಿ, ನಿರಂಜನು, KV ಅಯ್ಯರ್, ಮನಮೂರ್ತಿ, ಹೀಗೆ ಒಂದು ರಾಶಿ ಜನ ಬಂದರು. ಇದು ಯಾಕೆ ಅಂದರೆ ಇವತ್ತಿನ ಕಾದಂಬರಿಕಾರರು ಈಗ ಸಾಕಷ್ಟು ಜನ ಕಥೆ ಒಂದು ಕಾಲಕ್ಕೆ ಕೆಲವೇ ವರ್ಷಗಳ ಹಿಂದೆ ಕಥೆಗಳು ಭಾಳ ಸಮೃದ್ಧವಾಗಿ ಬರ್ತಾಯಿದ್ವು. ತಕ್ಷಣಕ್ಕೇ ಸಾಹಿತ್ಯದಲ್ಲಿ, ಯಾಕಂದರೆ ಓದೋರಿಲ್ಲ ಅನ್ನೋ ಕಾರಣಕ್ಕೇ ಕಥೆಗಳು ಬಂದವು. ಮುಂದೆ ನ್ಯಾನೋ ಕಥೆಗಳು ಬಂದಾಗ ನಿಜವಾಗ್ಲೂ ನಮಗೆ ಭಯ ಆಯಿತು. ಕಾರ್ಡಿನಲ್ಲಿ ಕಥೆಗಳು ಅಂತ ಬರಲಿಕ್ಕೆ ಶುರು ಮಾಡಿದ್ವು. ಭಾಳ ಆತಂಕ ಆಗಿತ್ತು ನಮಗೆ, ಓದುವವ್ರು ಇಲ್ವೇನೋ, ಇನ್ನೂ ಅದೇನೋ ಜೀರೋಕ್ಕೆ ಹೋಗ್ತದೇನೋ, ಒಂದು ಲೈನಿನಲ್ಲಿ ಕಥೆಗಳು ಬರ್ಬೋದೇನೋ ಅನ್ನುವಷ್ಟು ಆತಂಕ ಇದ್ದಾಗನೇ ಕಾದಂಬರಿ ಹುಲಸಾಗಿ ಒಮ್ಮಿಂದೊಮ್ಮೆ ಶುರುವಾಯಿತು. ಅದು ಮತ್ತೆ ಸಣ್ಣ ಕಾದಂಬರಿಗಳೆಲ್ಲ ಬೃಹತ್ ಕಾದಂಬರಿಗಳು. ತಮಗೆಲ್ಲ ಗೊತ್ತಿದ್ದಂಗೆ ನಾನು ಒಮ್ಮೆ ಈಗಿನ ಕಾದಂಬರಿಗೆ ಬರ್ತೀನಿ. ಅದಕ್ಕೂ ಮುಂಚೆ ಹೇಳಲೇಬೇಕು, ಯಾಕಂದರೆ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಅನೇಕ ಕಾದಂಬರಿಕಾರರು ಇದ್ದಾರೆ ಇಲ್ಲಿ. ಅವರು ಕಟ್ಟಿಕೊಟ್ಟಂತಹ ಒಂದು ಜಗತ್ತು, ಕಾದಂಬರಿ ಜಗತ್ತು ಇವತ್ತು ಅದು ಏನು ಮುಂಗಾಣಿಕೆಯಾಗಿ ಕಾಣಿಸ್ತಾ ಇದೆ ಅಂತ ಅನ್ನೋ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಜಿಲ್ಲಾವಾರು ನೋಡಿದಾಗ ನಮ್ಗೆ ಅನಿಸಿದ್ದು ಇಲ್ಲಿ ಇದೇ ಈಗ ವಾದ ಮಾಡಿದ ಚರ್ಚೆ ಆಯಿತು, ಕಥೆನೂ ಭಾಳ ಸಮೃದ್ಧಿಯಾಗಿ ಮತ್ತು ಗಟ್ಟೆ ಕಥೆಗಳು ಅಂತ ಹೇಳಿದ್ವಿ. ಕಾದಂಬರಿ ಕೂಡ ಭಾಳ ಗಟ್ಟಿಯಾದಂಥ ಕಾದಂಬರಿಗಳು ಬಂದು ಜಯತೀರ್ಥ ರಾಜಪುರೋಹಿತ್ ಆಗಿರ್ಬೋದು, ಗೀತಾ ನಾಗಭೂಷಣ್ ಆಗಿರ್ಬೋದು, ಚೆನ್ನಣ್ಣ ವಾಲಿಕಾರು, ಕುಂವಿ, ಲಲಿತಾ ನಾಯಕ್, ಆಮೇಲೆ ಸುಬ್ಬಣ್ಣ ಅಂಬೆ ಸಂಗೆಯವರು, ಆಮೇಲೆ ನಮ್ಮ ಜಂಬಣ್ಣ ಅವರು, ಹೀಗೆ ಅನೇಕರು ಇಲ್ಲಿ ಕಾದಂಬರಿ ಸಾಹಿತ್ಯವನ್ನು ಕೂಡ ಸಾಕಷ್ಟು ಶ್ರೀಮಂತಗೊಳಿಸಿದರು ಆ ಲೋಕವನ್ನು ಅಂತ ಹೇಳ್ತಾ, ಇತ್ತೀಚೆಗಿನವರು ನಮ್ಮ ಗೀತಾ ನಾಗಭೂಷಣ್ ಅವರ ನಂತರ ಅನೇಕರು ಬರೆದರು. ಚಿತ್ರಶೇಖರ್ ಕಂಠಿಯವ್ರು ಬರೆದಿದ್ದಾರೆ, ಆಮೇಲೆ ಬಸವರಾಜ್ ಉಪ್ಪಿನವ್ರು ಬರೆದಿದ್ದಾರೆ, ಜ್ಯೋತಿ ಕುಲಕರ್ಣಿ ಅವರು ಬರೆದಿದ್ದಾರೆ, ಆಮೇಲೆ ಸ್ವಾಮಿರಾವ್ ಕುಲಕರ್ಣಿಯವರು, ಜೋಶಿ ಪ್ರಭಾಕರ್ ಜೋಶಿಯವರು, ಕಾವ್ಯಶ್ರೀ ಮಾಗಾಂವ್ಕರ್, ಈ ರೀತಿ ಅನೇಕರು ಇಲ್ಲಿ ಕಾದಂಬರಿಯನ್ನು ಹುಲ್ಸಕ್ಕೆ ಕಟ್ಟಿಕೊಟ್ಟಿದ್ದಾರೆ. ಬೀದರ್ನವರು ಸಾಕಷ್ಟು ಜನ ಇದ್ದಾರೆ, ರಾಯಚೂರವ್ರು ಇದ್ದಾರೆ. ಈಗ ನಾನು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಜಯದೇವಿ ಇದ್ದಾರೆ, ಯಾಜ್ಞಸೇನೆಯ ಆತ್ಮಕಥೆ ಅನ್ನುವಂತಹ ಕಾದಂಬರಿಯನ್ನು ಬರೆದವರು ಇದ್ದಾರೆ. ಈಗ ನಾನು ನೇರವಾಗಿ ಸಂವಾದಕ್ಕೇ ಬರ್ತೀನಿ. ಕಥೆ ಅಂದರೆ ಒಂದು ಗಿಡ, ಕಾದಂಬರಿ ಅಂದರೆ ಒಂದು ಕಾಡು ಅಂತ ಶ್ರೀಧರ್ ಬಳಗಾರ್ ಅವರು ಹೇಳಿದರು. ಜಯಂತ್ ಕಾಯ್ಕಿಣಿ ಹೇಳ್ತಾರೆ ಕಾದಂಬರಿ ಅಂದರೆ ಒಂದು ಜಡೆ ಹೆಣದಂಗೆ ಅಂತ. 3 ಕಾಲು ಅಂದರೆ ಕೂದಲನ್ನು 3 ಭಾಗ ಮಾಡಿ ಒಂದಕ್ಕೆ ಒಂದು ಹದವಾಗಿ ಜೋಡಿಸೋದಕ್ಕೆ ಕಾದಂಬರಿ ಅಂತಾರೆ ಅಂತ. ಇಲ್ಲೇ ಇದ್ದಂಥ ವಸುಧೇಂದ್ರ ಒಂದು ಕಡೆ ಹೇಳಿದ್ದಾರೆ, ಕತೆ ಬರೆಯೋದು ಅಂದರೆ ನಮ್ಮ ಮನೆಯಲ್ಲಿ ಕುಕ್ಕರ್ ಇಟ್ಟು 4 ಚಪಾತಿ ಅಡುಗೆ ಮಾಡ್ದಂಗೆ, ಕಾದಂಬರಿ ಬರೆದ್ರೆ ಮದುವೆ ಮನೆ ಅಡುಗೆ ಮಾಡ್ದಂಗೆ ಅಂತ. ಇಲ್ಲಿ ನಮ್ಮ ಲೋಕಾಪುರ್ ಸರ್ ಮೊದಲು ಕಥೆಗಳನ್ನು ಬರೆದವರು, ಕಥೆ ಮೂಲಕ ಸಾಕಷ್ಟು ಹೆಸರು ಗಳಿಸಿದ್ರು, ಒಳ್ಳೆಯ ಕಥೆಗಳನ್ನು ಬರೆದ್ರು. ಅದಕ್ಕೆ ತೃಪ್ತಿ ಆಗದೇ ಕಾದಂಬರಿಗೆ ಕಾಲಿಟ್ಟರು. ಕಾದಂಬರಿ ಬರೆದ ಮೇಲೆ ಕತೆ ಬರೆಯುವ ಉತ್ಸಾಹ ಕಮ್ಮಿ ಆಯ್ತೇನೋ ಗೊತ್ತಿಲ್ಲ. ಈ ನಿಮ್ಮ ಅನುಭವದೊಳಗೆ ಕತೆ ಬರೆಯೋದಕ್ಕೆ ಕಾದಂಬರಿ ಬರೆಯೋದು ಏನು ಅನುಭವ ಕೊಡುತ್ತದೆ? ಯಾವ ವ್ಯತ್ಯಾಸ ಅನ್ನಿಸ್ತದೆ? ಇಲ್ಲ ಅದಕ್ಕೆ ಏನು ತಯಾರಿ ಬೇಕು? ಯಾಕಂದರೆ ಇಲ್ಲಿ ಅನೇಕರು ಬರೆಯೋರು ಇರ್ತಾರೆ, ಅವರಿಗೆ ನಿಮ್ಮಂಥ, ಯಾಕಂದರೆ ಸರ್ ಅವರ ನಮ್ಮ ಅಮಟೂರು ಬಾಳಪ್ಪ ಆಗಿರ್ಬೋದು, ಹುಲಿಗೆಮ್ಮ ಆಗಿರ್ಬೋದು, ನೀವೇ ಹೇಳ್ತೀರಾ ಎಲ್ಲ? ಬೇಡ ಬಿಡ್ರಿ ಅವೆಲ್ಲ ಅಷ್ಟೇ. ಕತೆ ಬರಿತಿದ್ದೆ. ಎಲ್ಲ ಲೇಖಕರಲ್ಲಿ, ಎಲ್ಲ ಕವಿಗಳಲ್ಲಿ ಒಳಗೊ ವಿಮರ್ಶಕ ಇರ್ತಾನೆ. ವಸುಧೇಂದ್ರ ಇತ್ಯಾದಿ ಕಥನ ಇದಿಲ್ಲ, ಅದು ಔನ್ನತ್ಯ ಇದೆಯಲ್ಲ, ಅದನ್ನು ಮುಟ್ಲಿಕ್ಕೆ ಆಗಲಿಲ್ಲ ಅಂತ ನಾನು ಪ್ರಾಮಾಣಿಕವಾಗಿ ಅನಿಸ್ತಪ್ಪ. ಹಾಗಾಗಿ ನಾನು ಕತೆ ಬರೆದು ಬಿಟ್ಟೆ. ಇದೇ ಅನುಭವನ ಸ್ವಲ್ಪ ವಿಸ್ತಾರವಾಗಿ, ನಿತಾಂತವಾಗಿ, ನಿಧಾನವಾಗಿ ಹೇಳ್ಬೋದಲ್ಲ ಅಂತ ನಾನು ಕಾದಂಬರಿಗೆ ಬಂದೆ. ಅಷ್ಟೇ. ಅದು ನನ್ನ ವೀಕ್ನೆಸ್. ನಾನು ಒಳ್ಳೆಯ ಕಥೆನ ಬರೀಲಿಲ್ಲ, ಅದು ನಾನು ಒಪ್ಕೋತೀನಿ. ಆದರೆ ಒಂದು 2-3 ಪ್ರಶ್ನೆ ಅದಾವೆ ನಾನು ಕಾದಂಬರಿ ಬಗ್ಗೆ, ಪ್ಲೀಸ್ ಈ ಚರ್ಚೆಯಲ್ಲಿ. ಏನಾಗೈತಿ ಇವತ್ತು ಕನ್ನಡದಲ್ಲಿ, ಹೊಸ ಲೇಖಕರು ಏನು ಅದಾರ ಅವ್ರನ್ನ ಬಿಡೋಣ, ಹಳೆ ಲೇಖಕರು ಏನು ಇದೀವಲ್ಲ ನಾವು ಹಳೆ ಲೇಖಕರಾಗಿ ಬಂದುಬಿಡೋಣ. ಸ್ವಾತಂತ್ರ್ಯ ಪೂರ್ವದ ಕಥೆಗಳನ್ನು ನಾವು ತಗೊಳ್ತಾ ಬರಿತಾ ಇದ್ವಿ. 50 ವರ್ಷಗಳ ಸ್ವಾತಂತ್ರ್ಯ ಪೂರ್ವದ, ಸ್ವಾತಂತ್ರ್ಯ ಬಂದೇ ಇಲ್ಲ ನಮಗಿನ್ನೂ ನಮ್ಮ ಕಾದಂಬರಿ ಜಗತ್ತಿನಲ್ಲಿ 50 ವರ್ಷ ಅದು. ಆಮೇಲೆ ಇನ್ನೊಂದು ಏನಾಗಿದೆ ಅಂತಂದರೆ, ವರ್ತಮಾನದ ಕಥೆಗಳನ್ನು ನಾವು ಕಾದಂಬರಿಯನ್ನು ನಾವು ಬರಿತಾ ಇಲ್ಲ. ಯಾಕೆ ಬರಿತಾ ಇಲ್ಲ ನಾವು? ಆಮೇಲೆ ಅತ್ಯಂತ ಕನ್ನಡದ ಮಹತ್ವದ ಕಾದಂಬರಿಕಾರ ನಾವೆಲ್ಲ ಏನು ಮಾಡಿದ್ವಿ, ಅನುವಾದಕ್ಕೆ ಹೋಗ್ತಾ ಇದ್ದೀವಿ. ಇಲ್ವೇ ತೇಜೋ ತುಂಗಭದ್ರಾ ಇತ್ಯಾದಿ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಇತಿಹಾಸಕ್ಕೆ. ನಾನು ಅಮಟೂರು ಬಾಳಪ್ಪ ಬರೆದೆ, ಆಮೇಲೆ ಅತ್ತಿಮಬ್ಬೆ ಬರೆದೆ. ನಮಗೆ ಬೇರೆ ಬೇರೆ ಒತ್ತಡಗಳಿದಾವೆ, ಅದನ್ನು ಹೇಳೋಕ್ಕೇನು ಅತ್ತಿಮಬ್ಬೆ ಯಾಕೆ ಬರೆದೆ ಅನ್ನೋ ಒತ್ತಡಗಳು ಇರ್ತವೆ. ಹಾಂ, ಅದು ಬೇರೆ. ಯಾಕೆ ನಾವು ವರ್ತಮಾನಕ್ಕೆ ಮುಖಾಮುಖಿಯಾಗಿ ಒಂದು ಕಾದಂಬರಿ ಬರಿತಾ ಇಲ್ಲ? ಹೊಸ ಹುಡುಗರಲ್ಲಿ ಹುಡುಗರಲ್ಲಿ ಏನಿದಾರಲ್ಲ, ನಮ್ಮ ಸುಶೀಲಾ ಡೋಣೂರು PG ಬರೆದ್ಲು. ಬೆಂಗಳೂರು ಅಂತ ಊರಿನಲ್ಲಿ ನೌಕರಿ ಮಾಡಲಿಕ್ಕೆ ಬರುವಂಥ ಮಹಿಳಾ ಜಗತ್ತಿನ ಕಥನ ಅದು.
ಪಿ ಜಿ ಅಂದರೆ ಪೋಸ್ಟ್ ಏನದು ಪೇಯಿಂಗ್ ಗೆಸ್ಟ್ ಆಗಿ ಮಾಡಿದರೆ ಅವರು ಅನುಭವಿಸುವ ಪ್ರತಿಯೊಂದು ಅದ್ರ ಬರೆದ್ರು. ಈ ಅಟ್ರಾಸಿಟಿ ಬಂತು, ಆಮೇಲೆ ಮಂಪರು ಬಂತು, ಆಮೇಲೆ ಭಾಳ ಬದಾವ, ದಾವತಿ ಬಂತು, ಪ್ಯಾರಾಸೈಟ್ ಬಂತು, ಆಮೇಲೆ ಧೀರಜ್ ಅವ್ರದ್ದು ಕೇರ್ ಆಫ್ ಚಾರ್ಮುಡಿ ಬಂತು, ಆಮೇಲೆ ಅಯರಳ್ಳಿ ಅವ್ರದ್ದು ಕುಸುಮ ಅವ್ರದ್ದು 2035 ಬಂತು. ಇವೆಲ್ಲ ವರ್ತಮಾನಕ್ಕೆ ಮುಖಾಮುಖಿ ಮಾಡ್ತವೆ. ನಾವು ಹಿರಿಯ ಲೇಖಕರಿಗೆ ಏನು ಯಾಕಂದರೆ ಇಂಡಿಯಾದೊಳಗಿರುವ ನಮಗೆ ಏನು ಕಲಿಸಿದ್ದಾರೆ ಅಂದರೆ, ನಾವು ಕನ್ಫ್ರಂಟೇಷನ್ಗೆ ಹೆದರ್ತೀವಿ. ಸಣ್ಣಗಿದ್ದಾಗ ನಮಗೇನು ಅನಿಸ್ತಿರು, ಗದ್ದಲ ಮಾಡ್ತೀವಿ, ಅಪ್ಪ ಬರ್ತಾವೆ ನೋಡು. ಅಪ್ಪ ಅಂದರೆ ನಮಗೊಂದು ಭಯ. ಅವ್ನು ಹೇಳಿದ್ರೆ ಏನು ಆಗ್ತೈತಿಲ್ಲ ಗೊತ್ತಿಲ್ಲ, ಬಟ್ ಅಪ್ಪ ನಮ್ಮನ್ನು ಒಂದು ದಿನವೂ ಪ್ರಶ್ನಿಸಲಿಲ್ಲ, ಬರ್ತೈತೆ ನೋಡಿ. ಹಾಗೆ ಒಂದು ಕನ್ಫ್ರಂಟೇಷನ್ಗೆ ಹೆದರ್ತೀವ. ವರ್ತಮಾನಕ್ಕೆ ನಾವು ಯಾಕೆ ಮುಖಾಮುಖಿ ಆಗ್ತಾ ಇಲ್ಲ, ನಾವು ನೀವು ಕೂಡಿ ಅಂತ ವಸುಧೇಂದ್ರ ಅವ್ರು ಹೇಳ್ಬೋದಾ? ಹಾಂ, ನಮಸ್ಕಾರ. ನನ್ನ ನಿಲುವು ತುಂಬ ಬೇರೆ, ಇದಕ್ಕಿಂತ ತುಂಬ ಭಿನ್ನವಾಗಿರುವಂಥ ನಿಲುವು ನಂದು. ನಾನು ಬರೆದಷ್ಟು ಕಾಂಟೆಂಪ್ರರಿ ಯಾರೂ ಬರೆದಿಲ್ಲ ಅನಿಸುತ್ತೆ. ಮೋಹನ ಸ್ವಾಮಿ ಬರೆದವನು ನಾನು. ಅದಕ್ಕಿಂತ ದೊಡ್ಡ ಕಾಂಟೆಂಪ್ರರಿ ಇನ್ಯಾವುದೂ ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಓಕೆ, ಕಾಂಟೆಂಪ್ರರಿ ಅಂದರೆ ಸಮಕಾಲೀನತೆ ಅನ್ನೋದು ನಾವು ಯಾವ ಕಾಲಘಟ್ಟದ ಕಥೆಯನ್ನು ಬರಿತೀವಿ ಅನ್ನೋದ್ರ ಮೇಲೆ ಆಧರಿಸಿರಲ್ಲ. ನೀವು ಇತಿಹಾಸದ ತಗೊಂಡೇ ಕಾಂಟೆಂಪ್ರರಿ ಬರಿಬೋದು, ಪೌರಾಣಿಕವನ್ನು ತಗೊಂಡು ಕೂಡ ಕಾಂಟೆಂಪ್ರರಿ ಸಮಕಾಲೀನ ಕೃತಿಯನ್ನು ಕೊಡ್ಬೋದು. ನಾವು ಕಡೆಗೂ ನಮ್ಮ ಮನಸ್ಸಿರೋ ಸಮಕಾಲೀನವೇ. ಪರ್ವ ಓದಬೇಕಲ್ಲ, ಇವಾಗಲೂ ನನಗೆ ಅತ್ಯಂತ ಸಮಕಾಲೀನ ಕೃತಿ ಅಂತ ಅನಿಸುತ್ತೆ. ನನಗೆ ಮಲೆಗಳಲ್ಲಿ ಮದುಮಗಳು ಓದಬೇಕಲ್ಲಕ್ಕೆ ಅದು ಸಮಕಾಲೀನ ಕೃತಿ ಅಂತ ಅನಿಸುತ್ತೆ. ಅದು ಅವರು ಹುಟ್ಟಿದ್ದಕ್ಕಿಂತ ಒಂದು 30-40 ವರ್ಷದ ಹಿಂದಿನ ಕಾಲಘಟ್ಟದಲ್ಲಿ ಬರೆದಂಥ ಕತೆ. ಈಗ ನನ್ನ ತೇಜೋ ತಿಂಗವನ್ನ ತಗೊಂಡ್ರೆ ನನಗೆ ಯಾವತ್ತದು ಹಿಸ್ಟಾರಿಕಲ್ ಅಂತ ಅನಿಸಲ್ಲ ನನಗೆ. ಏಕೆಂತಂದರೆ ಅಲ್ಲಿ ವಸಾಹತು ಸಮಸ್ಯೆ ಬಂದಿದೆ, ನಮಗೆ ಸ್ತ್ರೀ ಸಮಸ್ಯೆ ಬಂದಿದೆ, ಮಹಿಳೆ ಸಮಸ್ಯೆ ಬಂದಿದೆ, ಜಾತಿ ಸಮಸ್ಯೆ ಬಂದಿದೆ, ಕೋಮುಗಲಭೆಯ ಸಮಸ್ಯೆ ಬಂದಿದೆ. ನಿಮಗೆ ಈ ಆಮೇಲೆ ರಾಜಕೀಯ ಹೇಗೆ ಪ್ರಜೆಗಳನ್ನು ತೆರೆದು ಮಾಡಿಬಿಡುತ್ತೆ ಅನ್ನೋದು, ಇದೆಲ್ಲ ನಾವು ಎದುರಿಸ್ತಿರೋ ಸಮಸ್ಯೆನೇ ಅಲ್ವಾ. ನೀವು ಕಾಂಟೆಂಪ್ರರಿ ಅಂದರೆ ನೀವು ಈಗ ನಡೀತಾ ಇರುವ ಸಂಗತಿಗಳೇ ಕಾಂಟೆಂಪ್ರರಿ ಅಂದರೆ ಇದು ಹೆಂಗಿದೆ ಅಂತಂದರೆ, ಒಂದು ಕಾಲದಲ್ಲಿ ಪೇಂಟಿಂಗ್ನಲ್ಲಿ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನಷ್ಟೇ ಚಿತ್ರಿಸ್ಬೇಕು ಅಂತ ಒಂದು ಇದು ಇತ್ತು, ಸಂಪ್ರದಾಯ ಇತ್ತು. ಕಣ್ಣಿಗೇನು ಕಾಣಿಸುತ್ತೋ ಹಾಗೆ ಫೋಟೋಗ್ರಫಿ ಥರ ಇರಬೇಕು ಅಂತ. ಆಮೇಲಕ್ಕೆ ಅದನ್ನು ವಿರೋಧಿಸಿಬಿಟ್ಟು ಇಲ್ಲ ಅದಲ್ಲ ಪೇಂಟಿಂಗ್ ಅದಲ್ಲ, ಬೇರೆ ಎಲ್ಲ ರೀತಿ ಕೂಡ ನಾನು ರೆಪ್ರೆಸೆಂಟ್ ಮಾಡ್ತೀನಿ, ಅದು ಕೂಡ ಕಾಂಟೆಂಪ್ರರಿ ಆಯಿತು. ಹಾಗೆ ನಿಮಗೆ ಈ ಸದ್ಯದ ಸ್ಥಿತಿಗತಿಗಳೇ ಬೇಕಂದರೆ ನ್ಯೂಸ್ ಪೇಪರ್ ಓದ್ಕೊಳ್ಳಿ ಅಲ್ಲ, ಕಾದಂಬರಿ ಯಾಕೆ ಓದ್ತೀರಾ? ನ್ಯೂಸ್ ಪೇಪರ್ ದಿನನಿತ್ಯ ಬರುತ್ತೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಬರುತ್ತೆ, ರೈಟ್? ಸೊ ಯಾವ ಒಂದು ಚೌಕಟ್ಟು ನಮಗೆ ನಾವು ಆವರಣವನ್ನು ತಗೊಳ್ತೀವಿ ಅನ್ನುವಂಥದ್ದು ಮುಖ್ಯ ಆಗದೇ ಇಲ್ಲ. ನಿಮ್ಮ ಮನಸ್ಸು ಎಷ್ಟು ಆಧುನಿಕವಾಗಿದೆ, ಹೇಗೆ ಆಧುನಿಕ ಸಂಗತಿಗಳನ್ನು ಅಲ್ಲೂ ಕಾಣ್ತೀರಾ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ನಾನು ರೇಷ್ಮೆ ಬಟ್ಟೆ ಬರೆದಾಗ ನನಗೆ ಮುಖ್ಯವಾಗಿ ನನಗೆ ಸ್ಟ್ರೈಕಿಂಗಾಗಿ ನಂಗೆ ಹೊಳೆದಿದ್ದೇನೆಂದರೆ, ರಾತ್ರಿ ಕಾನಿಷ್ಕ ಮಹಾರಾಜ ಇದ್ದಕ್ಕಿದ್ದಂತೆ ನಾಣ್ಯಗಳನ್ನು ಚಲಾವಣೆಗೆ ತಂದುಬಿಡ್ತಾನೆ. ಎಲ್ಲ ಕಡೆಗೆ ನಾಣ್ಯಗಳೇ ಬಳಸಬೇಕು. ಅಲ್ಲಿ ತನಕ ನಿಂತಿದ್ದೇನು ಮುಯಿ ಅಂದರೆ ಬಾಲ್ಟರ್ ಸಿಸ್ಟಮ್ಮು. ಮುಯಿ ಪದ್ಧತಿಯನ್ನು ನಿಲ್ಲಿಸ್ಬಿಟ್ಟು ಇಂದಿನಿಂದ ಎಲ್ಲರೂ ಕಾಯಿನ್ಸ್ ಯೂಸ್ ಮಾಡಬೇಕು, ನಾಣ್ಯಗಳನ್ನೇ ಯೂಸ್ ಮಾಡಬೇಕು ವ್ಯಾಪಾರಕ್ಕೆ ಅಂತ. ಅದು ಸಂದರ್ಭ ಡಿಮಾನಿಟೈಸೇಷನ್ ಅಲ್ವಾ? ಅದು ಎಕ್ಸಾಕ್ಟ್ಲಿ ಡಿಮಾನಿಟೈಸೇಷನ್. ಅಷ್ಟು ಕ್ಲೀನಾಗಿ ಡಿಮಾನಿಟೈಸೇಷನ್ ಬರೆದಿರ್ತೀನಿ. ಬಟ್ ಏನಂದರೆ ಓದುಗರಿಗೆ ಆ ಮಟ್ಟದ ಸೂಕ್ಷ್ಮತೆ ಇರಲ್ಲ. ಬಹುತೇಕ ಓದುಗರಿಗೆ ಅದನ್ನು ಗ್ರಹಿಸುವಂತಹ, ಅದು ಕಾಂಟೆಂಪ್ರರಿ ಅಂತ ಗ್ರಹಿಸುವಂತಹ ಒಂದು ಇರಲ್ಲ. ಅದನ್ನು ನಾವು ನಿರೀಕ್ಷಿಸೋದು ಬೇಡ. ಯಾಕೆಂದರೆ ಬೇರೆ ಬೇರೆ ಮಟ್ಟದ ಓದುಗರು ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಥರದ ಓದುಗರನ್ನು ಇದು ಮಾಡ್ತಾರೆ. ನನಗೆ ಆ ಸಂಗತಿಗಳು, ನನಗೆ ಯಾರಾದರೂ ಒಬ್ಬರು ಕಾಂಟೆಂಪ್ರರಿ ಅಲ್ಲದೇನಾದರೂ ಬರೀತಾರೆ ಅನ್ನುವಂಥದ್ದು ನನ್ನ ತಲೆಯಲ್ಲಂತೂ ಬರಲ್ಲ. ನನಗೆ ಆ್ಯಕ್ಚುಲಿ ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ಬರೆದ್ರೂ ಕಾಂಟೆಂಪ್ರರಿನೇ ಬರೀಬೇಕಂತ. ಈ ಜೊತೆಗೆ ಈ ಕಾದಂಬರಿ ಮತ್ತು ಕಥೆಯ ವ್ಯತ್ಯಾಸ ಕೇಳ್ತಾ ಇದ್ರಲ್ಲ ನೀವು, ನಂಗೆ ಮತ್ತೆ ಮತ್ತೆ ಆ ವ್ಯತ್ಯಾಸಗಳು ಹೊಳಿತಾನೇ ಇರುತ್ತೆ. ಒಂದು ಹೇಳಬಲ್ಲೆ ನಾನು, ಈ
ಕಾದಂಬರಿ ಅನ್ನೋದು ಹಿಂದೂಸ್ತಾನಿ ಸಂಗೀತ ಇದ್ದಂಗೆ. ಅದ್ರ ಆಳ, ಅಗಲ, ವಿಸ್ತಾರ ಎಲ್ಲವನ್ನು ಗಂಟೆಗಟ್ಟಲೆ ಒಂದೇ ರಾಗವನ್ನು ಹಿಡ್ಕೊಂಡು ಸಾಹಿತ್ಯಕ್ಕೆ ತಲೆ ಕೆಡಿಸ್ಕೊಳ್ದೆ ಆ ಒಂದು ರೀತಿಯಲ್ಲಿ ಆಲಾಪನೆಯಲ್ಲಿ ನಮ್ಮನ್ನು ತಗೊಂಡು ಹೋಗ್ಬಿಡ್ತಾರೆ ಸಾಮಾನ್ಯವಾಗಿ. ಆದರೆ ಕತೆ ಸ್ವಲ್ಪ ಬೇರೆ. ನಂಗೆ ಕರ್ನಾಟಕ ಮ್ಯೂಸಿಕ್ ಅಂತೆ ಅನಿಸುತ್ತೆ. ಕತೆ ಅಂದರೆ ಕಥೆಯಲ್ಲಿ ಕರ್ನಾಟಕ ಮ್ಯೂಸಿಕ್ನಲ್ಲೂ ವಿಸ್ತಾರ ಇದೆ, ಇಲ್ಲ ಅಂತಲ್ಲ, ಮಾಡ್ಬೋದು, ಅದು ಮಾಡ್ಬೋದು. ಬಹುತೇಕ ಅವ್ರು ಏನು ಮಾಡ್ತಾರೆ, ಸಾಹಿತ್ಯಕ್ಕೆ ಶ್ರದ್ಧೆ ಇಟ್ಬಿಟ್ಟು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಕಡಿಮೆಯಲ್ಲಿ ಮಾಡುವಂಥ ಟ್ರೈ ಮಾಡ್ತಾರೆ. 5-10 ನಿಮಿಷದಲ್ಲಿ ಮುಗಿಸ್ಬಿಡುವಂಥ ಕೀರ್ತನೆಗಳೇ ಜಾಸ್ತಿ ಆಗುತ್ತೆ ಅಲ್ಲಿ ಕರ್ನಾಟಕ ಸಂಗೀತದಲ್ಲಿ. ಹಾಗಂತ ಇದು ಶ್ರೇಷ್ಠ ಅದು ಕನಿಷ್ಠವೂ ಅಲ್ಲ. ಎರಡಕ್ಕೂ ತನ್ನದೇ ಆದ ಶಕ್ತಿಗಳಿರುತ್ತೆ. ಅದನ್ನು ನಾವು ಗ್ರಹಿಸ್ಕೋಬೇಕಾಗತ್ತೆ. ಇದ್ರ ಶಕ್ತಿ ಏನು ಅನ್ನುವಂಥದ್ದನ್ನು ನಾವು ಗ್ರಹಿಸ್ಕೊಂಡು ಅದನ್ನು ಇದು ಮಾಡಬೇಕಾಗತ್ತೆ. ನನಗೆ ವೈಯಕ್ತಿಕವಾಗಿ ಏನನ್ನಿಸುತ್ತೆ ಅಂದರೆ, ಜಗತ್ತಿನ ಓದುಗರಾಗಲಿ ಅಥವಾ ಕನ್ನಡದ ಓದುಗರೇ ಆಗಲಿ ಕಾದಂಬರಿಯನ್ನು ಇಷ್ಟಪಟ್ಟಷ್ಟು ಸಣ್ಣ ಕಥೆಗಳನ್ನು ಇಷ್ಟಪಡಲ್ಲ. ನನಗೆ ತೇಜೋ ಯಶಸ್ಸು ನೋಡಿದ ಮೇಲೆ ನಾನು ಯಾಕಾದರೂ ಸಣ್ಣ ಕಥೆಗಳನ್ನ ಅಷ್ಟೊಂದು ದಿನ ಬರದೆ ಅಂತ ಅನಿಸ್ಬಿಡ್ತು. ನನ್ನ ಟೈಮೆಲ್ಲ ವೇಸ್ಟ್ ಮಾಡಿಬಿಟ್ಟೆ ನಾನು. ಅವೆಲ್ಲ ಕಾದಂಬರಿ ಆಗುವಂಥ ವಸ್ತುಗಳಿತ್ತು. ನನ್ನೆಲ್ಲ ಲಕ್ಷಣವಾಗಿ ಕೂತ್ಕೊಂಡು ಕಾದಂಬರಿ ನಾನು ಬರಿಬೇಕಾಗಿತ್ತು, ನಾನು ಆ ಧೈರ್ಯ ಮಾಡಲಿಲ್ಲ ಅನ್ನಿಸ್ತು. ಇಲ್ಲಿ ಏನಾಗುತ್ತೆ ಅಂದರೆ, ಕಾದಂಬರಿಯಲ್ಲಿ ಏನಾಗುತ್ತೆ ಅಂದರೆ, ಒಂದು ಶ್ರದ್ಧೆ ಬೇಕಾಗತ್ತೆ, ಒಂದು ತಯಾರಿ ಬೇಕಾಗತ್ತೆ. ಇಮಿಡಿಯೇಟಾಗಿ ನನಗೆ ಸುಖ ಬೇಕು ಅಂದರೆ ಸಿಗಲ್ಲ ಕಾದಂಬರಿಯಲ್ಲಿ, ಕಾಯಬೇಕು. ಆ ಕಾಯುವಿಕೆಯ ಸಾಹಿತ್ಯ ಅಟ್ ದ ಎಂಡ್ ಆಫ್ ದ ಡೇ. ನಾವು ಕಾದು 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 ನಿಧಾನಕ್ಕೆ ಚೂರು ಚೂರು ಬರ್ಕೊಂಡು ಕಡೆಗೆ ಒಂದು ಮಟ್ಟಕ್ಕೆ ಬರ್ತೀವಿ. ಮಗುವನ್ನು ದೊಡ್ಡದು ಮಾಡ್ದಂಗೆ ನಿತ್ಯ ಆ ಯೌವನದಿಂದ ಆ ಮಗು ಇದಾಗೋ ತನಕನ ಕೂಸಿದ್ದಾಗಿಂದ ಬೆಳೆದು ತನ್ನ ಪಾಡಿಗೆ ತಾನು ಇಂಡಿಪೆಂಡೆಂಟ್ ಆಗೋ ತನಕ ಬೆಳೆಸ್ತೀವಲ್ಲ, ಅದು ಒಂದೇ ದಿನದಲ್ಲಿ ಬಾ ಅಂದರೆ ಹೆಂಗೆ ಬರುತ್ತೆ? ನಮಗೆ ಬರಲ್ಲ ನಮಗದು. ಸೊ ಆ ಒಂದು ಸುಖವನ್ನು ಅನುಭವಿಸೋದು ನನಗೆ ಆ್ಯಕ್ಚುಲಿ ನಾನು ಹೇಳ್ತಾನೆ ರೇಷ್ಮೆ ಬೆಟ್ಟದ ವಿಷಯದಲ್ಲಿ ಹೇಳ್ತಾ ಇದ್ದೆ. 4 ವರ್ಷ ನಿರಂತರವಾಗಿ ಬೆಳಗ್ಗೆ 8ರಿಂದ ರಾತ್ರಿ 10 ತನಕ ನಾನು ಬರೀ ಅದೇ ಓದ್ತಾ ಇದ್ದೆ. ನಾನು ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು 4 ವರ್ಷ ನಿರಂತರ ಹೋದ್ನಲ್ಲ. ಆ ಧ್ಯಾನ ನನಗೇನೋ ಒಂದು ಖುಷಿಯನ್ನು ಕೊಡುತ್ತೆ. ನಾನು ದಾಟಿಸ್ಬೋದು ಇದನ್ನು ಅನ್ನುವಂಥದ್ದು. ಕತೆಗಾಗಲ್ಲ. ಕತೆಗಳಿಗೆ ನನಗೆ ಆ ಶಕ್ತಿಯನ್ನು ಕೊಡ್ಬೋದು, ನಾನು ತುಂಬಿಸ್ಬೋದು ಅಂತ ನನಗೆ ಅನಿಸಿಲ್ಲ ನನಗೆ. ಬಟ್ ಎರಡೂ ಒಂದೊಂದು ಚಾಲೆಂಜು. ಇಂಗ್ಲೀಷಲ್ಲಂತೂ ನೋಡಿ, ನೀವು ಹಿಂಗೆ ಬೇರೆ ಭಾರತದ ಬಿಟ್ಟು ನೀವು ಆಚೆ ಹೋದರೆ, ಬೇರೆ ದೇಶಗಳಿಗೆ ಹೋದರೆ, ಅಲ್ಲಿ ಶಾರ್ಟ್ ಸ್ಟೋರಿ ಫಾರ್ಮ್ ಅನ್ನೋದೇ ಇಲ್ಲ, ಹೆಚ್ಚು ಕಡಿಮೆ. ಇಂಗ್ಲೀಷಲ್ಲಂತೂ ನೀವು ಸಣ್ಣ ಕತೆ ಅಂದರೆ ಹತ್ರ ಕೂಡ ಬರಬೇಡಿ ಅಂತಾರೆ ಎಲ್ಲ ಪ್ರಕಾಶಕರು. ಹತ್ರ ಕೂಡ ಬರಬೇಡಿ. ಕಾವ್ಯನ ತೊಗೊಳ್ತಾರೆ, ಒಂದು ಸ್ವಲ್ಪ ಪೊಯೆಟ್ರಿಯನ್ನು ಓಕೆ ಅಂತಾರೆ, ಬಟ್ ಶಾರ್ಟ್ ಸ್ಟೋರಿ ಅಂತೂ ಬೇಡವೇ ಬೇಡ ಅಂತಾರೆ. ಸೊ ಇದು ಒಂದು ಮನೋಧರ್ಮ ಇದೆ. ಬಟ್ ಅದು ಕನ್ನಡ ಮಾತ್ರ ಯಾವತ್ತೂ ನಾವು ಪ್ರೋತ್ಸಾಹಿಸ್ಕೊಂಡು ಬಂದಿರೋದು ಯಾತಕ್ಕೆ ಅಂದರೆ, ಈ ಪತ್ರಿಕೆಗಳು ಪ್ರಕಟಿಸ್ತಾ ಇದ್ವು. ಮಯೂರದಂಥ ಪತ್ರಿಕೆ, ಸುಧಾ ಅಂತ ಪತ್ರಿಕೆ, ಪ್ರಜಾವಾಣಿ ಸಾಪ್ತಾಹಿಕಗಳು, ಇವೆಲ್ಲ ಕತೆಗಳನ್ನು ಪ್ರಕಟಿಸುವುದಕ್ಕೆ ನಮಗೆ ಅವಕಾಶ ಕೊಡ್ತಿತ್ತು. ಇದಕ್ಕೇನಂದರೆ ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಇದ್ದಕ್ಕೆ ಬೇಗನೆ ಒಂದು ಸ್ವಲ್ಪ ಹಣ ಹೂಡಿದ ತಕ್ಷಣ ನನಗೆ ಲಾಭ ಬರ್ತಾ ಹೋಗ್ಬಿಡ್ಬೇಕು, ತಕ್ಷಣ ಬಂದ್ಬಿಡ್ಬೇಕು ಇಮಿಡಿಯೇಟಾಗಿ ಅನ್ನೋದಕ್ಕೆ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ಥರದ ಒಂದು ಸುಖ ಸಿಕ್ತಿತ್ತು ಸಣ್ಣ ಕತೆಗಳಿಂದ. ಆದರೆ ಕಾಯುವಿಕೆಗಿಂತ ಅನ್ಯ ತಪವೂ ಇಲ್ಲ ಅಂತ ವ್ಯಾಸತೀರ್ಥ ಹೇಳ್ತಾನೆ. ಕಾಯುವುದೇ ದೊಡ್ಡ ತಪಸ್ಸು ಅಂತ. ನನಗೆ ಕಾದಂಬರಿ ಆ ತಪಸ್ಸಿನ ಫಲ ಅನಿಸುತ್ತೆ. ನನಗೆ ಅದು ಹೆಚ್ಚು ಇಷ್ಟ ಆಗತ್ತೆ. ರೈಟ್. ನನ್ನ ಪ್ರಶ್ನೆ ವಸ್ತುವಿನ ಪ್ರಶ್ನೆ ಯಾವ ಕಾದಂಬರಿಯೂ ಸಮಕಾಲೀನವೇ, ಅದು ಸರಿಯೇ, ಪರ್ವನೂ ಅದೇ, ಯಾವುದಾದ್ರೂ ಅದೇ. ಆದರೆ ಕರೋನಾ ಆಯಿತು. ಕರೋನಾದ ಎಷ್ಟು ಕಾದಂಬರಿಗಳು ಬಂತು ಕನ್ನಡದಲ್ಲಿ? ಅಮರೇಶ್ ನುಗ್ರಣಿದೊಂದು ಬಂತು, ವಿ ಎ ಲಕ್ಷ್ಮಣನೊಂದು ಕವಲಗುಡ್ಡ ಬಂತು ಅಥೆಂಟಿಕ್ ಆಗಿ. ಕರೋನಾದಿಂದ ಸಾವಿರಾರು ಕಿಲೋಮೀಟ್ರ್ ಬರಿಗಾಲಿನಿಂದ ನಡೆದು ಹೋದ್ರು ನಮ್ಮ ಕಾರ್ಮಿಕರು, ನಮ್ಮ ಜನ, ನಮ್ಮ ಬಡ ಜನತೆ. ಆ ಸಹಾಯಕತೆ ನಾವು ಈವರೆಗೂ ಕಂಡುಕೊಳ್ಳಿಲ್ಲಲ್ಲ ಸಾಹಿತ್ಯದಲ್ಲಿ. ಯಾವ ಸಾಹಿತ್ಯದಲ್ಲಿ ಒಬ್ಬರು ಉಸಿರುತ್ತಲಿಲ್ಲ ವೈ ಅಂತ. ಅಲ್ಲಲ್ಲ, ನಾನು ಓದಿದ್ದೆ ತಾಯಿ, ನನ್ನ ಅನುಭವದ ನನಗೆ ಸಿಕ್ಕಿದ್ದು ಅದಾಗಲಿಲ್ಲ ಅಂತ. ನಾನು ವಸ್ತುವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಸಮಕಾಲೀನ ವಸ್ತುವನ್ನು ತಗೊಂಡು ನಾವು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಷ್ಟೇನಾ. ನಾನು ಐತಿಹಾಸಿಕ ಕಾದಂಬರಿ ಸಮಕಾಲೀನ ಅಲ್ಲ ಅಂತ ಹೇಳಿಲ್ಲ. ಹೇಳಿದ್ರೆ ನಾವು ಪರ್ವ ಮತ್ತೆ ಓದ್ತಿದ್ದೀನ, ಇರಾವತಿ ಕರಿವನ್ ಮತ್ತೆ ಓದ್ತೀನ.
ವಸ್ತುವನ್ನು ನೀನಿಂಥ ವಸ್ತುವಿನ ತಗೊಂಡು ಬರಿ ಅಂತ ಯಾವುದೇ ಲೇಖಕನಿಗೆ ಯಾರೂ ಹೇಳುವಂತಿಲ್ಲ. ಸೊ ಅದು ಅವನವನ ಆಯ್ಕೆ. ಆದರೆ ಆ ವಸ್ತುವನ್ನು ಹೇಗೆ ನಿರ್ವಹಣೆ ಮಾಡಿದ್ದಾನೆ ಅನ್ನುವುದಷ್ಟೇ ಮುಖ್ಯ ಆಗುತ್ತೆ. ನೀವು ಕರೋನಾವನ್ನೇ ತಗೊಂಡು ನ್ಯೂಸ್ ಪೇಪರ್ ರಿಪೋರ್ಟ್ ಕೊಟ್ಟಷ್ಟು ಥ್ರಿಲ್ ಕೂಡ ಕೊಡದಂಥ ಕಾದಂಬರಿ ಬರೆದ್ರೆ ನಾನು ಯಾಕೆ ತೊಗೊಳ್ಬೇಕು ಅದನ್ನು? ಕರೋನನ್ನು ತೊಗೊಂಡು ಯಾಕೆ ತೊಗೊಂಡು ಬರಿಬೇಕು ಅಂದರೆ ನಂಗೆ ಏನು ಅನಿಸುತ್ತೆ ಅಂದರೆ, ಸಾಮಾನ್ಯವಾಗಿ ಓದುಗರಿಗೆ ಪರಿಚಯವಿಲ್ಲದಂಥ ಒಂದು ಆವರಣದಲ್ಲಿ ಕಥೆಯನ್ನು ಕಟ್ಕೊಟ್ರೆ ಓದುಗರು ಬಹಳ ಖುಷಿ ಪಡ್ತಾರೆ. ಉದಾಹರಣೆಗೆ ನೀವು ಇದಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ನೀವು ಗಂಡ ಹೆಂಡತಿ ಅಥವಾ ನಿಮ್ಮ ಮಗ ಸೊಸೆ ಕಾಶ್ಮೀರಕ್ಕೆ ಹೋದರೆ ಆ ಕಾಶ್ಮೀರದ ದಿರಿಸುಗಳನ್ನು ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಒಂದು ವಿಚಿತ್ರವಾದಂಥ ಸಂಭ್ರಮ ಆಗುತ್ತೆ. ಅದು ನೀವೇ, ಮತ್ತು ನೀವ್ಯಾರು ಬೇರೆ ಏನಲ್ಲ, ಅದು ನೀವೇ, ನಿಮ್ಮ ಮಗನೇ, ನಿಮ್ಮ ಸೊಸೆನೇ. ಅದು ದಿರಿಸು ಬೇರೆ ಇದೆ ಅಲ್ಲ, ಹಾಗೆ ಒಂದು ಆವರಣವನ್ನೇ ಬೇರೆ ತಂದಿಟ್ಬಿಟ್ರೆ ನಮಗೆ ನಮ್ಮ ವಿಷಯಗಳನ್ನು ಹೇಳೋದಕ್ಕೆ ಹೆಚ್ಚು ಸ್ವಾತಂತ್ರ್ಯ ಸಿಗುತ್ತೆ, ಸಾಕಷ್ಟು ಒಂದು ಸ್ವಾತಂತ್ರ್ಯ ಸಿಗುತ್ತೆ. ನನಗೆ ಫೆಮಿನಿಸಮ್ನ ನಂಗೆ ತೇಜೋ ತುಂಗಭದ್ರದಲ್ಲಿ ಹೆಚ್ಚು ಚೆನ್ನಾಗಿ ನಿರ್ವಹಿಸೋಕ್ಕೆ ಸಾಧ್ಯ ಆಯಿತು ಅಂತ ಅನಿಸ್ತು ನನಗೆ. ಯಾಕೆಂದರೆ ಹೆಣ್ಣನ್ನು ಅತ್ಯಂತ ಕೀಳಾಗಿ ಕಂಡಂಥ ಕಾಲಘಟ್ಟ ಅದು, ವಿಜಯನಗರ ಕಾಲಘಟ್ಟ. ಹೋಗಿ ಬೆಂಕಿಯಲ್ಲಿ ಬೀಳಿಸೋದು, ಹೋಗಿ ಸಮಾಧಿಯಲ್ಲಿ ಇದು ಮಾಡಿಬಿಡೋದು, ಅವ್ರನ್ನ ಜೀವಂತ ಸಮಾಧಿ ಮಾಡುವಂಥದ್ದು, ಆ ಹೆಣ್ಮಕ್ಳನ್ನ ಗಂಡ ಸತ್ತ ಅಂತ. ಸೊ ಇಂಥ ಭಯಂಕರ ಸ್ಥಿತಿ ಇರುವಂಥದ್ದು ಅಲ್ಲಿ ನಿಜವಾದ ಫೆಮಿನಿಸಮ್ ಹುಟ್ಟುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಐ ಗೋ ದೇರ್. ಸೊ ಅದರಿಂದ ವಸ್ತು ಆಧುನಿಕ ಅನ್ನುವಂಥದ್ದು ಅದು ಸ್ವಲ್ಪ ಭ್ರಮೆಯೇ, ಇತ್ತೀಚಿನದು ಹೀಗಿರೋದು ಅನ್ನುವಂಥದ್ದು ನನಗೆ ಅದು ಭ್ರಮೆ ಅಂತ ಅನಿಸುತ್ತೆ. ನೀವು ಯಾವ ವಸ್ತುವನ್ನು ತಗೊಂಡ್ರು, ಯಾವ ಮನೋಧರ್ಮದಿಂದ ಅದನ್ನು ನಿರ್ವಹಣೆ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸೃಜನಶೀಲ ಶಕ್ತಿ ಸಾಬೀತಾಗ್ತಾ ಇರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕಾಗಿ ನಂಗೆ ಯಾವ ಹೇಳ್ತಾರೆ, ನಂಗೆ ಎದುರಿಸೋಕೆ ಧೈರ್ಯ ಇಲ್ಲ ಅಂತಲ್ಲ. ಮೋಹನ ಸ್ವಾಮಿ ಅಂತ ಕೃತಿ ಬರಿಬೇಕಂದ್ರೆ ಎಷ್ಟು ಧೈರ್ಯ ಇರಬೇಕು ನೀವೇ ಲೆಕ್ಕ ಹಾಕ್ಬಿಡಿ, ಯಾರ್ಯಾರೂ ಮಾಡಿರಲಿಲ್ಲ ಕನ್ನಡದಲ್ಲಿ. ಸೊ ಆ ಧೈರ್ಯ ಇದ್ದ ಮೇಲೆ ಇವನ್ನೆಲ್ಲ ಬರೆಯೋದೇನಷ್ಟು ಕಷ್ಟ ಅಂತ ಅನ್ಸಲ್ಲ ನನಗೆ ಈ ಕಾಂಟೆಂಪ್ರರಿ ವಿಷಯಗಳು. ಅಲ್ಲೇ ಇದ್ದೀವಿ ಸರ್. ಆ್ಯಕ್ಚುಲಿ ಇವರೊಬ್ರು ಇದ್ರೆ ಇನ್ನೂ ಚಲೋ ಆಗ್ತಿತ್ತು. ಕಾದಂಬರಿ ಹೊಸ ವೇಳೆಯಲ್ಲಿ ಎಂಥ ವಸ್ತುಗಳು ಕಾದಂಬರಿ ಬರ್ತಾ ಇದೆ, ಚರ್ಚೆ ಬರ್ತಾ ಇದೆ. ಈಗ ಬರ್ತಿರೋದು ಹೆಚ್ಚು ಐತಿಹಾಸಿಕ ಕಾದಂಬರಿಗಳು ಭಾಳ ಬರ್ಲಿಕ್ಕತ್ತಾವ ಸರ್. ಸಮಕಾಲೀನದ ಬಗ್ಗೆ ಚರ್ಚೆ, ವಸ್ತುವಿನ ಆಯ್ಕೆ ಬಗ್ಗೆ ಈಗ ಮತ್ತೆ ಜಾಸ್ತಿ ಮಹಿಳೆಯರ ಕಾದಂಬರಿಯಲ್ಲಿ ಬರ್ತಾ ಇಲ್ಲ, ಅದು ಚರ್ಚೆ ಅದು ಇದೆ. ರಮೇಶ್ ಚಿಮ್ನಳ್ಳಿಯವ್ರು ಬರೆದಂಥ ಮಂಪರು ಕಾದಂಬರಿ ಸರ್. ಈಗ ಸಮಕಾಲೀನತೆ ಅಂತೀವಿ, ಅಥವಾ ಈಗ ಬರೀ ನಾವು ದೇಸಿ ಅಂದೇನು ಗ್ರಾಮೀಣ ಭಾಗದ ಕಥೆಗಳು ಬರ್ತಾ ಇವೆ, ಕಾದಂಬರಿಗಳು ಬರ್ತಾ ಇವೆ ಅನ್ನೋ ಕಾಲಕ್ಕೆ ಮಂಪರು ಎರಡನ್ನೂ ನಿಭಾಯಿಸಿದೆ. ಅದು ಭಾಳ ಅದ್ಭುತವಾದಂಥ ಪುಸ್ತಕ, ಕಾದಂಬರಿ. ಅದು ಒಂದು ಹುಡುಗಿ, ಹೆಣ್ಣು ಹುಡುಗಿ ಹಳ್ಳಿಯಿಂದ ಹೋಗಿ ಸಿಟಿಯೊಳಗೆ ಹೋಗಿ ಒಂದು ಈ ಕೆಮಿಸ್ಟ್ರಿ ಅಥವಾ ಬಯೋಟೆಕ್ನಾಲಜಿ ಅಂತ ಒಂದು ಕಂಪನಿಯೊಳಗೆ ಕೆಲಸ ಮಾಡೋದು, ಅಲ್ಲಿಯ ಒಂದು ಶೋಷಣೆಯನ್ನು ಅನುಭವಿಸೋದು, ಜೊತೆಗೆ ಅದೊಂದು ವಿಚಿತ್ರವಾದಂತಹ ಕಥಾಹಂದರವನ್ನು ಮತ್ತು ಪ್ರತಿ ಕ್ಷಣಕ್ಕೂ ತಿರುವನ್ನು ಪಡೆದಂತಹ, ಜೊತೆಗೆ ಒಂದು ಆ ಕಥೆಯ ಎಂಡಿಂಗ್ ಹೆಂಗಂದರೆ ಗಾಬರಿನೂ ಆಗ್ತದೆ, ಒಂದು ವಿಚಿತ್ರವಾದ ನಿರ್ವಿಣ್ಣತೆ ಅಲ್ಲಿ ಕಾಣಿಸ್ತದೆ. ಅಂತಹ ಅದ್ಭುತವಾದ ಕಥೆಯನ್ನು ಮಂಪರು ಬರೆದರು ರಮೇಶ್ ಅವರು. ಅದ್ರ ಜೊತೆಗೆ ಇನ್ನೊಂದು ಈಗಲ್ ಲೈನ್ಸ್, ರಾಜ್ಕುಮಾರ್ ಅಂತ ಇನ್ನು ಸರ್ನೇಮ್ ನೆನಪಿಲ್ಲ. ಆ ಕಥೆಯನ್ನು ನೋಡಿದಾಗ ನಂಗೆ ತೇಜಸ್ವಿಯವರ ಒಂದು ಛಾಯೆ ಅಲ್ಲಿ ಕಾಣಿಸ್ತು. ಆ ಕಾಡಿನಲ್ಲಿ ಒಬ್ಬ ಸಂಶೋಧನೆ ಮಾಡುವಂಥವರು, ಆ ವ್ಯಕ್ತಿ ಆ ಇಡೀ ಪ್ರತಿ ದಿನದ ಒಂದು ಘಟನೆಯನ್ನು ಯಾವ ರೀತಿ ಹೇಳ್ತಾನೆ ಅಂದರೆ ಅಲ್ಲೊಂದು ಹೊಸ ಸಂಗತಿ ನಮಗೆ ತಿಳಿತದೆ, ಮತ್ತು ಮರುದಿನ ಮತ್ತೊಂದು ಹೊಸ ಸಂಗತಿ. ಈ ರೀತಿ
ಇಡೀ ಕಾದಂಬರಿ ರೋಚಕವಾಗಿ ಓದಿಸ್ಕೊಂಡು ಹೋಗ್ತದೆ. ಇಂತಹ ಕಾದಂಬರಿಗಳು ಇವತ್ತು ಹೆಚ್ಚು ಬರ್ತಾ ಇವೆ. ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳ್ತಾ, ಅದ್ರ ಜೊತೆಗೇ ಗಜಾನನ್ ಶರ್ಮಾ ಅವರ ಚೆನ್ನಭೈರಾದೇವಿ ನೀವು ಐತಿಹಾಸಿಕ ಕಾದಂಬರಿ ಆದರೂ ಕೂಡ ತೀರಾ ಯಾರ ಇತಿಹಾಸದಲ್ಲಿ ಅದನ್ನು ಗಮನಿಸದೆ ಹೋದಂತಹ ಚೆನ್ನಭೈರಾದೇವಿಯನ್ನು ಕಟ್ಟಿಕೊಟ್ಟದ್ದಾಗಲಿ, ಪ್ರಮೇಯ ಅನ್ನುವಂತಹದ್ದು ಒಂದು ವೈಜ್ಞಾನಿಕ ಕಾದಂಬರಿ, ಅದು ಹೆಚ್ಚು ಕಡಿಮೆ ಇಡೀ ಭಾರತದ ಏನು ಭಾರತ ದೇಶವನ್ನು, ನದಿಗಳನ್ನು, ಬೆಟ್ಟಗಳನ್ನು ಸರ್ವೆ ಮಾಡಿದ್ದು ಭಾಳ ವಿಶಿಷ್ಟವಾದಂತಹ ಕಾದಂಬರಿ. ಮಾಪನ ಮಾಡಿದರು. ಆಮೇಲೆ ಇವರು ಮಾಗಧ ಬರೆದ್ರು. ಇದು ಒಂದು ರೀತಿಯ ಒಡೆದು ಕಟ್ಟುವಂತಹ ಕಾದಂಬರಿ ಮಾಗಧ ಅಂತ. ಸುಮಾರು 650-70 ಪುಟದ ಕಾದಂಬರಿ ಅದು. ಇಂತಹ ವಿಶಿಷ್ಟವಾದ ಕಾದಂಬರಿಗಳು ನಮ್ಮ ಕನ್ನಡದಲ್ಲಿ ಬಂದಿವೆ ಅನ್ನೋದಕ್ಕೆ ಅದೇ ಹೇಳೋದು. ಕಥೆ ಸುಗ್ಗಿ ನಡೆದಿತ್ತು ಕರೆ ನೋಡಿದರೆ. ನಮ್ಮ ಈಗ ಹೈದರಾಬಾದ್ ಕರ್ನಾಟಕದ ಕಥೆಗಾರರೇ ಎಷ್ಟೊಂದು ಜನ ಇದ್ದರು. ಅದ್ರ ಜೊತೆಗೇ ಈ ಇವರು ಸತೀಶ್ ಚಪ್ಪರ್ಕಿ ಬರೆದಂಥ ಯಾವುದು ಗಾಂಧ್ರುಕ್, ಅದೊಂದು ಹೊಸ ಚಿಂತನೆ ಉಳ್ಳಂಥದ್ದು. ಜೋಗಿಯವರು ಬರೆದದ್ದು ಇಳಂಗೋವನ್ನು, ಅದೊಂದು ತಾತ್ವಿಕ ಹಿನ್ನೆಲೆಯಲ್ಲಿ ಬರೆದಿದ್ದಾರೆ. ಈ ರೀತಿ ಹೊಸ ಹೊಸ ಫಸಲುಗಳು ಬರ್ತಿವೆ, ಅದನ್ನು ಓದ್ತಾ ಇದ್ದಾರೆ, ಚರ್ಚೆ ಆಗ್ತಾ ಇದೆ. ತತ್ರಾಣಿ ಜೋಶಿಯ ದೀಪಾ ಜೋಶಿ ತತ್ರಾಣಿ ಒಂದು ಹೊಸ ವಿಷಯದ ಕುರಿತಾಗೆ ಬರೆದಂಥ ಕಾದಂಬರಿಗಳು. ಈ ರೀತಿ ಅನೇಕ ಕಾದಂಬರಿಗಳು. ಮಹಿಳೆಯರು ಬರ್ತಿಲ್ಲ ಅಂದರೆ ಮಹಿಳೆಯರು ಯಾವತ್ತೂ ಅಲ್ಪಸಂಖ್ಯಾತರೇ ಸರ್. ಮಾಗಧ ಮತ್ತು ತತ್ರಾಣಿ 2 ಬಂದಿದೆ ಅಂದರೆ ಸ್ವಲ್ಪ ನನಗೆ ಅಷ್ಟು ರೇಷ ಮತ್ತು ಯಾವತ್ತಿಗೂ ಉಳ್ಕೊಂಡೇ ಬಂದಿದೆ. ಸುನಂದಮ್ಮದು ಬಂದಿದೆ. ಆಮೇಲೆ ಅವರು ಯಾವುದದು ಮೇಡಮ್ ಇದ್ರೆ ಹಂಪಿ ವಿಜಯ ಬಂದಿದೆ. ಆದರೆ ನನ್ನ ಪ್ರಶ್ನೆ ಅದಲ್ಲ, ಬಂದಿಲ್ಲ ಅಂತಲ್ಲ ಸರ್ ಪತಾರ್ ಸರ್. ಕಂಪೇರಿಟಿವ್ಲಿ ಕಾವ್ಯದಲ್ಲಿ ಹೇಗೆ ಮಹಿಳೆಯರು ಒಂದು ದಂಡಿಯಾಗಿ ಬಂದರು, ಕಾದಂಬರಿಗಳಲ್ಲಿ ಬರ್ತಾ ಇಲ್ಲ ಅಂತ ನನಗೆ ಅನಿಸಿತ್ತು. ನನ್ನ ಅಭಿಪ್ರಾಯ ಹೇಳಿದೆ. ಇಷ್ಟೆಲ್ಲ ಬಂದಾರ ಅಂತ ಭಾಳ ಸಂತೋಷ ಇದೆ, ತಕರಾರಿಲ್ಲ. ಬರ್ತಾ ಇಲ್ಲಲ್ಲ ಏನಾದರೂ ಅಂತ ಅನಿಸ್ತಿದ್ವು. ಒಂದು ಕಾದಂಬರಿ ಬರೆಯೋದಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ, ಫ್ರೀ ಟೈಮ್ ಬೇಕಾಗತ್ತೆ, ಒಂದು ಧ್ಯಾನಸ್ಥ ಮನಸ್ಥಿತಿ ಬೇಕಾಗತ್ತಲ್ಲ. ಅದು ಅವರಿಗೆ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲೇನೋ ಅಂತ. ಮನೆ ಇದನ್ನೆಲ್ಲ ವ್ಯವಹಾರವನ್ನು ನೋಡ್ಕೊಳ್ಳೋದು, ಅಡುಗೆ ಮಾಡ್ಕೊಳ್ಳೋದು ಎಲ್ಲರೂ ಒಂದಲ್ಲಿ ಸ್ವಲ್ಪ ಕಷ್ಟ ಆಗತ್ತೆ, ಅಷ್ಟಂತೂ ನಿಜ. ಬಟ್ ಬರಿತಾ ಇದ್ದಾರಪ್ಪ. ನನಗೆ ಒಂದು ಸಂಗತಿ ಏನು ಹೇಳಬೇಕು ಅನಿಸುತ್ತೆ ಅಂದರೆ, ನನಗೆ ಕನ್ನಡದಲ್ಲಿ ಹೊಸ ಬರವಣಿಗೆಯ ಬಗ್ಗೆ ನಾನು ಆಶಾದಾಯಕವಾಗಿದ್ದೀನಿ. ಚೆನ್ನಾಗಿ ಬರಿತಾ ಇದ್ದಾರೆ ಹೊಸ ಹುಡುಗರು ಅಂತ ಅನಿಸುತ್ತೆ ನನಗೆ. ಇದು ಹೇಗೆ ಅಂತಂದರೆ, ಬಹುಶಃ ಸರ್ ಹೇಳಿದ್ರು ನೆನಪಿನಲ್ಲಿ ಉಳಿಯಲ್ಲ ಅಂತ. ನಂಗೆ ಹಂಗೆ ಅನಿಸಲ್ಲ, ನೆನಪಿನಲ್ಲಿ ಉಳಿಯಲ್ಲ ಅಂತ ಅನ್ಸಲ್ಲ. ಬಹುಶಃ ನನಗೇನು ಅನಿಸುತ್ತೆ ಅಂದರೆ, ನಮಗೆ ವಯಸ್ಸಾಯ್ತೇನೋ ಅಂತ ಅನ್ನಿಸ್ತಾ ಇದೆ. ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆಯೇನೋ ನಮಗೆ ಹೆಚ್ಚು. ಅದು ಹೆಂಗೆ ಅಂದರೆ, ನಾನು ಯಾವಾಗಲೂ ಶ್ರೀದೇವಿ ಅತ್ಯಂತ ಸುಂದರಿ ಅಂತಂದರೆ ನನ್ನ ಅಕ್ಕನ ಮಗ ಹೇಳ್ತಿದ್ದ, ನಿನ್ನ ವಯಸ್ಸಿನಲ್ಲಿ ಈಗ ಅವ್ರಿಗೆ ಸರಿ ಅಷ್ಟೇ, ಇವಾಗೆಲ್ಲ ಬೇಕಾದಷ್ಟು ಹೊಸಬ್ರು ಬಂದಿದ್ದಾರೆ, ಹಿಂಗೆ ಗೊತ್ತಾಗಲ್ಲ ಅಂತ. ಅಂದರೆ ಅದು ನಮ್ಮ ಬಾಲ್ಯದ ವಯಸ್ಸಿನಲ್ಲಿ ಅಥವಾ ನಮ್ಮ ಹರಿಯದ ವಯಸ್ಸಿನಲ್ಲಿ ಏನು ಚಂದ ಕಂಡಿರುತ್ತೋ ಅದು ಮುಪ್ಪಿನಲ್ಲೂ ಅದೇ ಚಂದ ಅಂದ್ಕೊಳ್ತಾ ಇರ್ತೀವಿ ನಾವು. ಅದು ಹಂಗಿರಲ್ಲ. ಈ ಹೊಸ ಹುಡುಗರಿಗೆ ಹೊಸ ರಕ್ತ ಬಂದಿರುತ್ತೆ, ಹೊಸ ರುಚಿ ಬಂದಿರುತ್ತೆ ಅವರಿಗೆ. ಅದಕ್ಕೆ ಕಾಲ ನಿರ್ಧರಿಸುತ್ತೆ. ಒಂದು ಸ್ವಲ್ಪ ದಿನ ಆದಮೇಲೆ ಕಾಲ ನಿರ್ಧರಿಸುತ್ತೆ ಅನಿಸುತ್ತೆ ನನಗೆ. ಹಾಗೆ ಹೊಸ ಹುಡುಗರ ಕತೆಗಳೇ ಆಗಲಿ ಕಾದಂಬರಿಗಳಾಗಲಿ, ನಾನು ಕಾವ್ಯ ಅಷ್ಟು ಓದಲ್ಲ, ನನಗೇನಂತ ನಿರಾಶಾದಾಯಕ ಅಂತ ಅನ್ನಿಸ್ತಾ ಇಲ್ಲ. ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇದೆ. ಅದು ನಮ್ಮ ಛಂದ ಪುಸ್ತಕಕ್ಕೆ ಬರುತ್ತೆ, ಹಸ್ತಪ್ರತಿಗಳು ಎಷ್ಟು ಬರುತ್ತೆ, ಎಷ್ಟು ಜನ ಹುಡುಕ್ತೀವಿ ನಾವು, ಎಷ್ಟು ಹೊಸಬ್ರ ಹೆಸರುಗಳೆಲ್ಲ ಬರುತ್ತೆ. ಅವ್ರ ಹೆಸರನ್ನೇ ಕೇಳಿರಲ್ಲ ಜನ, ಇವ್ರು ಯಾರು ಅಂತ ಕೇಳ್ತಾರೆ ನಮ್ಮನ್ನು, ಇವ್ರು ಯಾರು ಅಂತ ಕೇಳ್ತಾರೆ. ಸೊ ಬರವಣಿಗೆ ನಿರಂತರವಾಗಿ ಇದ್ದೇ ಇದೆ ಕನ್ನಡದಲ್ಲಿ. ಯಾವ ಹೊತ್ತಿನಲ್ಲೂ ನನಗೆ ಆ ಸಮಸ್ಯೆ ಕಾಣಿಸ್ತಿಲ್ಲ. ಇತ್ತೀಚೆಗೆ ಇನ್ಫ್ಯಾಕ್ಟ್ ನಂಗೆ ಹೆಂಗಸರು ಹೆಚ್ಚು ಬರಿತಾ ಇದ್ದಾರೆ ಅನಿಸುತ್ತೆ, ಮಹಿಳೆಯರು ಹೆಚ್ಚು ಬರೀತಿದ್ದಾರೆ ಕನ್ನಡದಲ್ಲಿ. ಅವರ ಒಂದು ಕೊಡುಗೆ ತುಂಬ ಜಾಸ್ತಿ ಆಗಿದೆ. ಯಾವ ಒಂದು ಸ್ಪರ್ಧೆಯಲ್ಲಿ ನೋಡಿದ್ರು ಸಮವಾಗಿರ್ತಾರೆ ಅವರು, ಅಷ್ಟೊಂದು ಜನ ಇರ್ತಾರೆ. ಆದ ಕಾರಣ ಒಂದು ನನಗೆ ಕಳವಳ ಅಂತೂ ಕಾಣಿಸ್ತಾ ಇಲ್ಲ. ಮಹಿಳೆಯರು ಇತ್ತೀಚೆಗೆ ನಮ್ಮ ಕಾವ್ಯಶ್ರೀ ಮಾಗಾಂವ್ಕರ್ ಬರೆದಂಥ ಒಳ್ಕಳ್ಳು ಒಡಲು ಅಂಥೇಳಿ ತೀರಾ ಹೊಸ ಕಾದಂಬರಿ ಅದು ಬರೆದದ್ದು. ಆಮೇಲೆ ಮಹಿಳೆಯರಿಗೆ ಸಮಯ ಸಿಗೋದಿಲ್ಲ ಅಂತ ಇಲ್ಲ, ಯಾಕಂದರೆ
ಒಂದು ಕಾಲಕ್ಕೆ ಧಾರಾವಾಹಿ ಮ್ಯಾಗ್ಝಿನ್ಗಳೊಳಗೆ ಧಾರಾವಾಹಿಗಳಾಗಿ ಬರ್ತಿರೋದು ಮಹಿಳೆಯರದೇ. ಯಾಕೆ ರಾಶಿಗಟ್ಟಲೆ ಈ ನಮ್ಮ ಸಾಯಿಸುತೆ ಆಗಿರ್ಬೋದು, H.G. ರಾಧಾದೇವಿ, ನಿರುಪಮ, ಅನುಪಮ ನಿರಂಜನ್ ಮತ್ತು ಸಾಕಷ್ಟು ಜನ ಇದ್ದಾರೆ. ಈಗ ಇನ್ನೊಂದು ಏನಾಗಿದೆ ಅಂದರೆ, ಕನ್ನಡದ ಭಾಳ ದೊಡ್ಡ ಕವಿ ಅನ್ಸ್ಕೊಂಡಿರ್ತಾನೆ, ದೊಡ್ಡ ನಾಟಕಕಾರ. ಈಗ ನಮ್ಮ ಚೌಗಲ ಇದ್ದಾನೆ, ಮೊಟ್ಟ ಮೊದಲು ಒಂದು ಕಾದಂಬರಿ ಬರ್ದಾನೆ. ಅವನ ಪ್ರಾರಂಭದ ಕಾದಂಬರಿಕಾರ ಅನ್ಬೇಕು ಏನೋ, ಅವನು ಆ ಕ್ರೆಡಿಟಲ್ಲಿ ಅವ್ನು ನೋಡಬೇಕು ಒಂದು ಸಮಸ್ಯೆ ಇದೆ. ಯಾರೋ ಕುರುಕುರಿ ಜಾತ್ರೆ ಅಂತ ಬರೆದ, ಅವನು 75ನೇ ವರ್ಷಕ್ಕೆ ಹೊಸ ಕಾದಂಬರಿಕಾರ ಅವನು. ಜಾತ್ರೆ ಅಂತ ಬರೆದ. ಈ ಚೌಗಲಾರ ಸಂದರ್ಭದ ಚೆನ್ನಾಗಿದೆ, ಅದು ಬೇರೆ ಪ್ರಶ್ನೆ. ಅವರು ಇದನ್ನು ಮಾಡಿರ್ತಾರಲ್ಲ, ನಾಟಕಕಾರ, ನಟ, ಆಮೇಲೆ ದೊಡ್ಡ ಕವಿ ಇತ್ಯಾದಿ ಅನುವಾದಕ. ಈ ಕಾದಂಬರಿಯನ್ನು ಎಲ್ಲಿಡೋದು ಅಂಥದ್ದೊಂದು ಸಮಸ್ಯೆ ಇದೆ. ಎರಡನೇದು ಏನಾಗಿದೆ ಅಂದರೆ, ಬಯೋಪಿಕ್ ಕಾದಂಬರಿ ಬರೆಯೋದು ಸುಲಭ ಅಂತ. ಇನ್ನೊಂದು ಥಿಮ್ಯಾಟಿಕ್ ಕಾದಂಬರಿ ಬರೆದ್ಬಿಡ್ದು. ಕನ್ನಡದ ಭಾಳ ದೊಡ್ಡ ಲೇಖಕರೊಬ್ಬರು ಯಾರ್ದೋ ಮನೆಗೆ ಹೋಗಿ 1 ತಿಂಗಳು 2 ತಿಂಗಳು ಇದ್ದುಬಿಟ್ಟು ಥಿಮ್ಯಾಟಿಕ್ ನಾವೆಲ್ಲ ಬರೆದ್ಬಿಡೋದು. ಬರೆದಿದ್ದಾರೆ, ಗೊತ್ತಲ್ಲ ನಿಮ್ಗೆ ಅವ್ರು ಯಾರಂತ. ಒಬ್ಬರು ಮನೆಗೆ ಹೋಗೋದು, ಅವರು ಏನು ಅಡುಗೆ ಮಾಡ್ತಾರೆ, ಏನು ತಿಂತಾರೆ, ಏನು ಉಣ್ತಾರೆ. ಕಲಾತ್ಮಕವಾಗಿ ಅವರು ಭಾಳ ದೊಡ್ಡ ಕೈ ಅದು. ಆದರೆ ಅದು ಏನೇ ನಮ್ಮ ಅನುಭವ ಅಂತ ಅಲ್ಲ ಅದು. ಈ ಥಿಮ್ಯಾಟಿಕ್ ನಾವೆಲ್ ಬಗ್ಗೆ, ಬಯೋಪಿಕ್ ನಾವೆಲ್ ಬಗ್ಗೆ ಏನು ಹೇಳ್ತೀವಿ, ನಾವು ಏನು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಾವು ಬರಿತಾ ಕಾದಂಬರಿ ಅದಕ್ಕೆ ಸೆಟ್ ಆಗೋದಿಲ್ಲ. ಅವು ನಮ್ಮ ಅನುಭವವನ್ನು ನಾವು ದಾಟಿಸೋದು ಹೇಗೆ ಅಂತ ನಾನೊಬ್ಬ ಕಾದಂಬರಿಕಾರರಾಗಿ ಸಹ ಕಾದಂಬರಿಕಾರನ ನಾನು ಪ್ರಶ್ನೆ ಮಾಡ್ತೀನಪ್ಪ. ಪ್ರಶ್ನೆ ಅಲ್ಲ, ಕೇಳ್ಕೊತೀನಿ, ಹೆಂಗೆ ಮಾಡೋದಪ್ಪ ಇವ್ರನ್ನೆಲ್ಲ ಚೌಗಲ ಅನ್ನೋದು ಎಲ್ಲಿ ಇಡಬೇಕು ಗೊತ್ತಾ ನೋಡಿ ಅದ್ರಿಗೆ. ಬಹುಶಃ ಓದುಗರಿಗೆ ಅದನ್ನು ಬಿಟ್ಕೊಡೋಣ ಅಂತ. ಓದುಗರು ನಿರ್ಧರಿಸ್ಲಿ, ನಾವ್ಯಾರು ನಿರ್ಧರಿಸೋದಕ್ಕೆ? ಓದುಗರು ತಮಗೇನು ಮುಖ್ಯ ಅನ್ಸುತ್ತೋ ಅದನ್ನು ಉಳಿಸ್ಕೊಳ್ತಾರೆ. ಇಲ್ದಿದ್ರೆ ನೀವು ಏನು ಪಟ್ಟ ಕಟ್ಟಿದ್ರೂ ಇಲ್ಲ. ನೀವು ಓದುಗರ ಸುಮ್ಮನೆ ಯಾವುದನ್ನು ತೊಗೊಳ್ಳಲ್ಲ. ನೀವು ಎಷ್ಟು ಹೈಪ್ ಮಾಡಿದರೂ ತೊಗೊಳ್ಳಲ್ಲ ಒಂದು ಪುಸ್ತಕನ. ಅಥವಾ ನೀವು ಏನು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೊಂಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಇಷ್ಟ ಆಯಿತು ಅಂತಂದರೆ. ಇಟ್ ಈಸ್ ಸಮಥಿಂಗ್ ಆಯಾಮದಲ್ಲಿದೆ. ನಾವು ತುಂಬ ಅಕಾಡೆಮಿಕ್ಕಾಗಿ ಹೋಗೋದ್ರಿಂದ ನಮ್ಮ ಅಕಾಡೆಮಿಕ್ ಪ್ರಪಂಚದಲ್ಲಿ ಸರಿ ಅನಿಸಿದ್ದಷ್ಟೇ ಸರಿ ಅಂದ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲ, ಅಕಾಡೆಮಿಕ್ ಬಿಟ್ಟು ಹೊರಗೆ ಬನ್ನಿ. ಹೊರಗೆ ಬಂದರೆ ನಿಜವಾಗಿ ಕಾಣಿಸುತ್ತೆ, ಬೇರೆ ಬೇರೆ ಥರದಲ್ಲಿ ಕಾದಂಬರಿ ಬರಿತಾ ಇದ್ದಾರಪ್ಪ. ನನಗಂತೂ ಎಷ್ಟು ಕಾಣಿಸುತ್ತೆ. ಇವಾಗ 60 ವರ್ಷದ ನಂತರ ಶ್ರೀನಿವಾಸ ವೈದ್ಯರು ಹಳ್ಳ ಬಂತು ಹಳ್ಳ ಬರೆದ್ರು. ಅದನ್ನು ಅವರ ಹಿಂದಿನ ಹಾಸ್ಯ ಕಥೆಗಳ ಜೊತೆಯಲ್ಲಿ ನೋಡಬೇಕಾಗಿರಲಿಲ್ಲ. ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬುಕ್ ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಬುಕ್. ಅದಕ್ಕೆ ಸಲ್ಲಬೇಕಾದಂತಹ ಗೌರವಾದರಗಳು ಸಂದೇ ಸಲ್ತು. ಒಂದು ಒಳ್ಳೆಯ ಕೃತಿ ಬರೆದ್ರೆ ಕನ್ನಡಿಗರು ಮಾತ್ರ ಕೈ ಬಿಡಲ್ಲ, ಅಷ್ಟು ನಾನು ಗಮನಿಸಿದ್ದೀನಿ. ಸೊ ಅದನ್ನು ಮಾಡೇ ಮಾಡ್ತಾರೆ, ರೆಕಗ್ನೈಸ್ ಮಾಡೇ ಮಾಡ್ತಾರೆ ಒಂದು ಒಳ್ಳೆ ಕೃತಿ ಬಂತಂದರೆ. ಸೊ ಆ ಅನುಭವ ನನ್ನ ಈ ಪ್ರಕಾಶನ ಸಂಸ್ಥೆ ನಡೆಸಿ 21 ವರ್ಷದ ಪ್ರಕಾಶನ ಸಂಸ್ಥೆಯ ಅನುಭವ ನನಗೆ ಅದು ಕಲಿಸ್ಕೊಟ್ಟಿದೆ. ನಮ್ಮದು ಚೆನ್ನಾಗಿತ್ತು, ಅದಕ್ಕೆ ಯಾರೂ ಪ್ರೋತ್ಸಾಹ ಕೊಡಲಿಲ್ಲ, ಯಾರೂ ನಮ್ಮನ್ನು ಇದು ಮಾಡಲಿಲ್ಲ ಅನ್ನುವಂಥದ್ದು ಸುಮ್ಮನೆ ಹಳಹಳಿ ಅಷ್ಟೇ ಹೊರತಾಗಿ ಅದರಲ್ಲಿ ಸತ್ಯ ಇಲ್ಲ. ನಿಮಗೆ ಕೇಳ್ಬಿಡ್ತೀನಿ, ಅವ್ರು ನಿಮ್ಮ ಮೈಕ್ ಕೊಟ್ಬಿಡ್ತಾರೆ, ನನ್ನ ಪ್ರಶ್ನೆ ಉಳಿದೋಗ್ತದೆ. ಈ ನೀವು 2 ಹರಿಚಿತ್ತ ಸತ್ಯ ಮತ್ತು ಮೋಹನ್ ಸ್ವಾಮಿ ಬರೆದ್ರಿ. ಅದಾದಮೇಲೆ 2 ಐತಿಹಾಸಿಕ ಕಾದಂಬರಿ ಬರೆದ್ರಿ. ಐತಿಹಾಸಿಕ ಕಾದಂಬರಿ ಬರಿಬೇಕಾದ್ರೆ ಒಂದು ಇತಿಹಾಸವನ್ನು ಸುಳ್ಳಾಗಿಸುವ ತಂತ್ರ ಬಳಸ್ತಿರೋ ಅಥವಾ ಇತಿಹಾಸವನ್ನು ತೋರಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಕಥೆಯನ್ನು ಕಟ್ಟುವ ಕ್ರಮ ಸೇರಿಸ್ಕೊತಿರೋ? ಅದು ರಿಪೋರ್ಟ್ ಆಗಬಾರ್ದು ಅಥವಾ ಇತಿಹಾಸವನ್ನು ಸುಳ್ಳಾಗಿಸ್ಲೂಬಾರ್ದು. ಅಲ್ಲಿ ಯಾವ ತಂತ್ರ ಇರ್ತದೆ, ಯಾವ ರೀತಿ ಅದನ್ನು ಬಳಸ್ಕೋತೀರಿ ಅಂತ? ಮೊದಲಿಗೆ ಹೇಳಬೇಕು ಅಂದರೆ ನಾನು ಇತಿಹಾಸಕಾರನೇ ಅಲ್ಲ. ಸೊ ದಟ್ ಈಸ್ ಐ ಆಮ್ ವೆರಿ ಕ್ಲಿಯರ್. ನಾನು ಕಥೆಗಾರ. ಓಕೆ, ನಾನು ಇತಿಹಾಸವನ್ನು ಸುಳ್ಳು ಮಾಡ್ತಿಲ್ಲ, ಅದನ್ನು ನಿಜನೂ ಮಾಡ್ತಿಲ್ಲ. ಅಥವಾ ಈ ಅಕಾಡೆಮಿಷಿಯನ್ಸ್ ಕಟ್ಕೊಡುವ ರಾಜಕೀಯ ಇತಿಹಾಸದಲ್ಲಿ ನಂಗೆ ನಂಬಿಕೆನೂ ಇಲ್ಲ. ನಂಗೆ ಅದ್ರ ಬಗ್ಗೆ ನಂಗೆ ಮುಖ್ಯ ಅಂತ ಅನ್ಸಲ್ಲ. ನನಗೇನು, ಜನಸಾಮಾನ್ಯರು ಬೇಕು. ಜನಸಾಮಾನ್ಯರು ಎಲ್ಲ ಕಾಲಕ್ಕೂ ಒಂದೇ. ಅವರಲ್ಲಿ ಯಾವ ವ್ಯತ್ಯಾಸಗಳು ಇರಲ್ಲ. ಜನಸಾಮಾನ್ಯರು ವರ್ತಿಸುವಂತಹ ಕ್ರಮಗಳು ಒಂದೇ ಆಗಿರುತ್ತೆ ಅವ್ರದ್ದು. ಆ ಜನಸಾಮಾನ್ಯರ ಬದುಕನ್ನು ನಂಗೆ ಕಟ್ಕೊಡ್ಬೇಕಲ್ಲಕ್ಕೆ ನನಗೆ ಆ ಕಾಲಘಟ್ಟದ ಪರಿಸರ ಬೇಕಾಗತ್ತೆ. ಅಲ್ಲಿ ಏನು ಚಾಲೆಂಜಸ್ ಬಂತು,
ಹೇಗಿತ್ತು, ಯಾವ ರೀತಿಯಲ್ಲಿ ಅವರು ವರ್ತಿಸ್ಬೇಕು. ಉದಾಹರಣೆ ಹೇಳಬೇಕು ಅಂತಂದರೆ, ನನ್ನ ರೇಷ್ಮೆ ಬೆಟ್ಟಲ್ಲಿ ತಕ್ಲಾಮಕ್ಕನ್ನಲ್ಲಿ ಹೋಗೋದಕ್ಕೆ ಬರುತ್ತೆ. ತಕ್ಲಾಮಕ್ಕನ್ ಅನ್ನೋದು ದೊಡ್ಡ ಮರುಭೂಮಿ. ನಮ್ಮ ಚೀನಾ ದೇಶ ಮತ್ತು ಈ ಬೇರೆ ಸೆಂಟ್ರಲ್ ಏಷ್ಯಾನ ಮತ್ತು ಭಾರತವನ್ನು ಅದು ತಕ್ಲಾಮಕ್ಕನ್ ಮಧ್ಯ ಬಂದ್ಬಿಡುತ್ತೆ. ಅದಕ್ಕೆ ಚೀನಾಕ್ಕೆ ಭಾರತ ಗೊತ್ತೇ ಆಗಿರಲಿಲ್ಲ ಎಷ್ಟೋ ವರ್ಷದ ತನಕನ. ಅವ್ರಿಗೆ ಇಲ್ಲೆಲ್ಲ ದೇಶಗಳಿದೆ ಅಂತಲೇ ಗೊತ್ತಿರಲಿಲ್ಲ. ಚೀನಾಕ್ಕೆ ತುಂಬ ಫಸ್ಟ್ BC ತನಕ ಗೊತ್ತೇ ಇಲ್ಲ ಅವರಿಗೆ, ಈ ಥರ ಭಾರತ ಅನ್ನೋದು ದೇಶ ಇದೆ ಅಥವಾ ಸೆಂಟ್ರಲ್ ಏಷ್ಯಾ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಟಿಲ್ ಫಸ್ಟ್ BC. ಸೊ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ನನಗೆ ಆ 3 ರಿಂದ 4 ತಿಂಗಳು ಈ ಬೌದ್ಧ ಭಿಕ್ಷುಗಳು ಅದ್ರ ಮೂಲಕ ಹೋಗ್ತಾಯಿದ್ರು. ಸೊ ಟ್ರಾವೆಲ್ ಮಾಡಬೇಕು, ಬೌದ್ಧ ಭಿಕ್ಷುಗಳಿಗೆ ಚೀನಾಕ್ಕೆ ಹೋಗ್ತಾ ಇದ್ರಲ್ಲ, ಎಲ್ಲರೂ ಹೋಗಬೇಕಾಗಿದೆ. ಸೊ ಇಲ್ಲಿ ನಂಗೆ ಭಾರಿ ಮುಖ್ಯ ಆಗ್ತಿದ್ದಿದೆ ಅಂದರೆ ಟಾಯ್ಲೆಟ್ ಸಿಸ್ಟಮ್ ಹೆಂಗಿತ್ತಲ್ಲಿ ಅಂತ. ನನಗೆ ಹೆಂಗೆ ಶೌಚವನ್ನು ಹೆಂಗೆ ಅವರು ಹ್ಯಾಂಡ್ಲ್ ಮಾಡ್ತಾರೆ. ಯಾಕೆಂದರೆ ನೀರು ಸಿಗಲ್ಲ, ಅಲ್ಲಿ ನೀರಿಲ್ಲ. ಅಲ್ಲಿ ನೀರು ಕುಡಿಯೋದಕ್ಕೆ ಸಿಕ್ಕರೆ ಸಾಕು. ಕುಡಿಯೋಕ್ಕೆ ಬಿಟ್ಬಿಟ್ಟು ನಿಮಗೆ ಶೌಚಕ್ಕೂ ಕೊಡುವಷ್ಟು ನೀರನ್ನು ಯಾರಿಗೂ ಒಯ್ಯೋಕ್ಕಾಗಲ್ಲ. ಆಮೇಲೆ ಇದು ಎಂಥದಪ್ಪ, ಗಿಡಗಳಿಲ್ಲ. ಯೂಶಲಿ ಇನ್ನೊಂದು ಮೆಥಡ್ ಏನಿದೆ ಅಂತಂದರೆ, ಮರದ ಎಲೆಗಳನ್ನು ಬಳಸ್ತಾರೆ ಶೌಚವನ್ನು ಸ್ವಚ್ಛ ಮಾಡ್ಕೊಳ್ಳೋಕ್ಕೆ. ಮರದ ಎಲೆಗಳನ್ನು ಬಳಸ್ತಾರೆ. ಅಲ್ಲಿ ಮರಗಳು ಇಲ್ಲ, ಎಲೆನೂ ಇಲ್ಲ. ಬಟ್ಟೆ ಯೂಸ್ ಮಾಡೋಂಗಿಲ್ಲ. ಯಾಕೆಂದರೆ ಬಟ್ಟೆ ಎಷ್ಟು ದುಬಾರಿ ಅಂದರೆ ಆಗಿನ ಕಾಲಕ್ಕೆ. ಅಂದರೆ ನಾನು ಬರ್ತಿದ್ದು 2ನೇ ಶತಮಾನದಲ್ಲಿ. ಸೊ 2ನೇ ಶತಮಾನದಲ್ಲಿ ಬಟ್ಟೆನ ಇಟ್ಕೊಂಡು ಸ್ವಚ್ಛ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ನಾನು ಹುಡುಕೊಂಡು ಹೋದೆ, ಏನು ಮಾಡ್ತಿದ್ರು. ಆಮೇಲೆ ಗೊತ್ತಾಯ್ತು ನನಗೆ, ಅವ್ರು ಮಣ್ಣನ್ನು ಬಳಸ್ತಾ ಇದ್ರು ಅಂತ. ಅಷ್ಟೇ, ಸುಮ್ಮನೆ ಮಣ್ಣನ್ನು ತೊಗೊಳ್ಳೋದು, ಹಿಡಿ ಮಣ್ಣು ತೊಗೊಳ್ಳೋದು, ನಮ್ಮ ಸ್ವಚ್ಛ ಮಾಡ್ಕೊಂಬಿಡೋದು, ಅಲ್ಲಿ ಮುಗ್ದೋಯ್ತು. ಆ ಒಂದು ವಿವರಗಳು ಬಂದಾಗ ನನಗೆ ಅದೊಂಥರ ಮನುಷ್ಯನ ಸ್ವಭಾವ ಹೇಗೆ ವರ್ತಿಸುತ್ತೆ ಅನ್ನೋದು ನಂಗೆ ಗೊತ್ತಾಗತ್ತೆ. ಅದು ಕಾಂಟೆಂಪ್ರರಿ. ನನಗೆ ಹಾಗೆ ನಮಗೂ ಇರುತ್ತೆ. ಈ ಹೊತ್ತಿನಲ್ಲೂ ಏನೇನೋ ಒಂದು ಸಮಸ್ಯೆಗಳು ಬಂದಾಗ ನಾವು ಹೇಗೆ ನಿಭಾಯಿಸ್ಕೊಳ್ತೀವಿ ಅದನ್ನು. ಎಲ್ಲರೂ ರಸ್ತೆ ದಾರಿಗಳು ಮುಚ್ಚೋದಾಗ ಕೂಡ ಒಂದು ಹೊಸ ದಾರಿಯನ್ನು ಹುಡುಕೊಳ್ಳೋ ಶಕ್ತಿ ಮನುಷ್ಯನಿಗಿರುತ್ತೆ. ಅದನ್ನು ಹೇಗೆ ಹುಡುಕೊಳ್ತಾನೆ, ಮನುಷ್ಯ ಸ್ವಭಾವ ಮುಖ್ಯ ಆಗಬೇಕು ಅಂತ ಅನ್ಸುತ್ತೆ ನನಗೆ. ಸೊ ಅದು ಇದು ಮಾಡ್ತಾನೆ. ಬಟ್ ತಯಾರಿ ಅಂತ ಕೇಳಿದ್ರಿ ನೀವು, ಇತಿಹಾಸದ ತಯಾರಿ. ಇತಿಹಾಸವನ್ನು ಓದಲೇಬೇಕು. ನಂಗೆ ಹೆಂಗಾಗಬೇಕಂದ್ರೆ ದಾಖಲಿಸಲ್ಲ. ನಾನು ಯಾವತ್ತೂ ಓದಿದ ಸಂಗತಿಗಳನ್ನು ನಾನು ಎಲ್ಲಿ ಯಾವುದೇ ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ಬರೆದಿಟ್ಕೊಂಬಿಟ್ರೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ನೀವು ಒಂಥರ ಇತಿಹಾಸಗಾರರಾಗ್ಬಿಡ್ತೀರ. ಸೊ ಇತಿಹಾಸಗಾರರಾಗಿ ಒಂಥರ ಇತಿಹಾಸಗಾರರ ಥರ ದಾಖಲೆ ಮಾಡ್ತಾ ಹೋಗ್ಬಿಡ್ತೀರ ನೀವು ಕಾದಂಬರಿಯಲ್ಲಿ. ಅದಕ್ಕೆ ಏನನ್ನೂ ಬರ್ಕೊಳ್ಳಲ್ಲ. ಆದರೆ ಆ ಇಡೀ ಒಂದು ಜಗತ್ತು ನನ್ನ ತಲೆಯಲ್ಲಿ ಸೇರ್ಕೊಂಡಿರಬೇಕು. ಆ ಇಡೀ ಒಂದು ಆ ಕಾಲಘಟ್ಟದಲ್ಲಿ ನಾನು ನಿಂತು ಅದನ್ನು ನೋಡೋದಕ್ಕೊಂದು ಶಕ್ತಿ ಬರಬೇಕು ನನಗೆ ಅನ್ನುವಂಥ ಒಂದು ಉದ್ದೇಶ ಇರುತ್ತೆ. ಅದು ವಿಪರೀತ ಓದ್ತೀನಿ. ವಿಪರೀತ ತಯಾರಿ ಅಂದರೆ ವಿಪರೀತ ತಯಾರಿ. ಈ ಕಾದಂಬರಿಗೆ, ಹೊಸ ಕಾದಂಬರಿ ಓದಿದಾಗ ಯಾರೂ ಈವರೆಗೂ ಹೇಳಲಾರ್ದನ್ನು ಬರೀಬೇಕು ಅಂಥೇಳಿ, ಏನು ಈವರೆಗಿನ ಕಾದಂಬರಿ ಜಗತ್ತಿನ ಕಾದಂಬರಿಕಾರ ನಾವು ಹೊರಗಿಟ್ಟಿದ್ವಲ್ಲ ಹೊಸ ಸಬ್ಜೆಕ್ಟ್ಗಳನ್ನು, ಅದನ್ನು ತಗೋತಾ ಇದ್ದಾರೆ. ಈಗ ಹೋಮೋ, ಆಮೇಲೆ ಇದು ಯಾವುದು ನಮ್ಮ ಸದರ್ ಬಜಾರ್ದಾಗ ಇದು ಇದೆ, BF ನೋಡೋದು. ದಿಸ್ ಆಲ್ ವೆರಿ ಪಿಟಿ ಥಿಂಗ್ಸ್. ಅದನ್ನು ಹೇಳೋದು ಥ್ರಿಲ್ ಆಗುತ್ತೆ. ಇದು ನಾವು ಮಾಡ್ತಾ ಇದ್ದೀವಿ. ನಾವು ಅಂದರೆ ನಾಟ್ ಮೀ, ನಮ್ಮ ಕಾದಂಬರಿಕಾರೆಲ್ಲ ಜನಪ್ರಿಯತೆಗೂ ಅಲ್ಲ ಅದು ಮಾಡ್ತಾ ಇದ್ದಾರೆ. ಇಲ್ಲೇ ಹೋದರೆ ಅಧ್ಯಾತ್ಮ ತೊಗೊಂಡ್ಬಿಡೋದು, ಲಾಸ್ಟ್ ರೆಸಾರ್ಟ್ ಅದು. ಆಧ್ಯಾತ್ಮ ತೊಗೊಂಡು ಅದನ್ನು ಮಾಡೋದು. ಇದೆಲ್ಲ ಯಾಕೆ ನಾವು ಕಾದಂಬರಿಕಾರರು ಕಾದಂಬರಿಕಾರ ಮಾಡ್ತಾರೆ ಅಂತ ಹೊರಗಿಲ್ಲಲ್ಲ. ನಾನು ಒಬ್ಬ ಕಾದಂಬರಿಕಾರ ಆಗಿರೋದ್ರೆ ಯಾಕೆ ಮಾಡ್ತಾ ಇದ್ದಾರೆ ಮೇಡಮ್ ಹೇಳಿ? ಬಹುಶಃ ಈಗ ಹೇಳಿದ್ರಲ್ಲ, ಹೊಸದನ್ನು ಕೊಡಬೇಕು ಅನ್ನೋದಕ್ಕೆ. ಆಮೇಲೆ ಈಗ ಸೋಷಿಯಲ್ ಮೀಡಿಯಾ ಭಾಳ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲನೂ ಓಪನ್ನೇ ಇದೆ, ಯಾವುದೂ ಇಲ್ಲಿ ಮುಚ್ಚಿಟ್ಟದ್ದಿಲ್ಲ. ಹಾಗಾಗಿ ಅದನ್ನು ಪ್ರಸ್ತುತಪಡಿಸೋದ್ರೊಳಗೆ ಏನೋ ಅಭ್ಯಂತರ ಇರಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಬರ್ದಿಲ್ಲದನ್ನು ಬರೆಯೋದು ಭಾಳ ಮುಖ್ಯ ಅಲ್ವಾ, ಬೇಕಲ್ವಾ? ಅದೇ ಹೋಮೋ ಅನ್ನುವಂಥದ್ದು ಸಿಲ್ಲಿ ಸಬ್ಜೆಕ್ಟ್ ಅಲ್ಲ ಸರ್, ದಯವಿಟ್ಟು ಹೇಳ್ತೀನಿ ಕೇಳಿ. ಹೋಮೋಸೆಕ್ಷುಯಾಲಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್. ದರ್ ಇಸ್ ಎ ನೀಡ್ ಟು ರೈಟ್ ಆನ್ ದ್ಯಾಟ್. ಅತ್ಯಂತ ಎಲ್ಲ ನಿರ್ಲಕ್ಷ್ಯ ಮಾಡಿರುವಂಥದ್ದು ಸಬ್ಜೆಕ್ಟು. ಬರೆಯುವ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಏಕೆಂದರೆ ನಾವು ಏನಾಗ್ತಾ ಇದೆ ಅಂತಂದರೆ, ಮೆಜಾರಿಟೇರಿಯನ್ ಅಂತ ಏನಿದೆಯೋ, ಯಾವುದು ಒಂದು ದೊಡ್ಡ ಸಮುದಾಯ ಇರುತ್ತೋ ಅವುಗಳ ಸತ್ಯವನ್ನು ಮಾತ್ರ ನಾವು ಕಾದಂಬರಿಗೆ ತರೋದಲ್ಲ. ಮೈನಾರಿಟಿ
ಅಲ್ಪಸಂಖ್ಯಾತ ಸಮಸ್ಯೆಗಳೇನಿವೆಯೋ, ಅಲ್ಪಸಂಖ್ಯಾತ ಸಂಗತಿಗಳೇನಿವೋ ಅವನ್ನು ಕೂಡ ನಾವು ತಂದಿಡಬೇಕು. ಹೇಗೆ ಕನಕದಾಸ ಹೇಳಿದನೋ, ಮುಟ್ಟದ ವಸ್ತುಗಳಿಲ್ಲ, ಹುಟ್ಟದ ಯೋನಿಗಳಿಲ್ಲ, ಅಟ್ಟಿ ಉಣ್ಣದ ವಸ್ತುಗಳಿಲ್ಲ ಅಂತ ಹೇಳ್ತಾನೆ. ಎಲ್ಲವನ್ನು ತಗೊಂಬನ್ನಿ ಕಾದಂಬರಿ ಪ್ರಪಂಚಕ್ಕೆ. ಓದುಗ ನಿರ್ಧಾರ ಮಾಡಲಿ, ಯಾವ್ದು ಬೇಕೋ ಯಾವ್ದು ಬೇಡೋ ಅಂತ ಅವ್ನು ನಿರ್ಧಾರ ಮಾಡ್ತಾನೆ. ಆಮೇಲೆ ಅಲ್ಲ, ಈಗ ನಾನು ಈಗ ಗೊತ್ತಿರದೇ ಇರೋ ವಿಷಯ, ನೀವು ಸದರ್ ಬಜಾರ್ ಬಗ್ಗೆ ಮಾತಾಡಿದಾಗ ನಾನು ಚೂರು ಹೇಳ್ತೇನೆ. ಗೆಳೆಯ ಓದಿರೋದ್ರಿಂದ ಅವನು ಕಟ್ಟಿಕೊಡುವ ಆಲೋಚನೆಗೆ ಒಂದು ಅಥೆಂಟಿಸಿಟಿ ಇರ್ತದೆ, ಅಥವಾ ಏನೇ ಹೇಳಲಿ. ನೀವಿಬ್ರು ಓದಿಲ್ಲ ಅನಿಸ್ತದೆ, ಓದದೇ ಇದ್ದಾಗ ಅದ್ರ ಪಾಸಿಂಗ್ ರಿಮಾರ್ಕ್ಸ್ ಸರಿ ಅಲ್ಲ. ಯಾಕಂದ್ರೆ ಯಾವುದೇ ಕೃತಿ ಇರಲಿ, ಅದು ಪೇಂಟಿಂಗ್ ಇರಲಿ, ನಾಟಕ ಇರಲಿ, ಅಥವಾ ಕಾದಂಬರಿ ಏನೇ ಇರಲಿ, ಅದ್ರ ಹಿಂದ್ಗಡೆ ಒಂದು ಅನುಭವ ಜಗತ್ತಿರತ್ತಲ್ಲ. ಆ ಅನುಭವ ಜಗತ್ತದ ಕಲ್ಪಕತೆಯ ಮೂಲಕ ಕಟ್ಟಿಕೊಟ್ಟಂಥ ಒಂದು ಇದು ಅದು ಅಷ್ಟೇ. ಸೊ ಹೀಗಾಗಿ ಈಗ ಅವರು ಅನೇಕ ವಿಷಯಗಳನ್ನು ಮಾತಾಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಅನುಭವ ಜಗತ್ತಿದೆ, ಅದನ್ನು ಕೃತಿಯಾಗಿ ಮಾಡಿದ್ದಾರೆ. ನಾನು ಕಂಡುಂಡಂತ ಅಂದರೆ ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ಬೇಕಂತ ಹಂಗೇನು ಇರುವುದಿಲ್ಲ. ಅದು ನನ್ನ ಗಡಿ ಭಾಗ 80ರ ದಶಕದಲ್ಲಿ ಇರುವಂಥ ಒಂದು ಬದುಕಿದೆಯಲ್ಲ, ಆ ಬದುಕನ್ನು ಅದು ಕಟ್ಟಿಕೊಡುವಾಗ ಅದರಲ್ಲಿ ಅದು ಒಂದು ಭಾಗ. ಅಮಾಯಕರನ್ನು ಸುಲಿಯುವ ಬೇರೆ ಬೇರೆ ತಂತ್ರಗಳಲ್ಲಿ ಅದು ಒಂದು. ಸೊ ಹೀಗಾಗಿ ಆ ಕಾದಂಬರಿ ಇಡಿಯಾಗಿ ಓದಿದಾಗ ಅದರ ನಿಮ್ಗೆ ಮೊತ್ತ ಗೊತ್ತಾಗ್ತದೆ. ಇಷ್ಟೇ ಅಲ್ಲ, ನಿಮ್ಮ ಪುರುಷಾವತಾರ ಅದು ಕೂಡ ಇಡೀ ಕಾದಂಬರಿ ಬರೋದೇ ಕಾಮದ ವಿಷಯದ ಮೇಲೇನೆ. ಅದು ಎಲ್ಲ ಓಪನ್ನೇ ಅದ, ಅಲ್ಲಿ ಯಾವುದೂ ಅಲ್ಲಿ ಮುಚ್ಚಿಟ್ಟಿಲ್ಲ. ಅಂದರೆ ಇವತ್ತು ನಾವು ಪ್ರೈಮರಿ ಮಕ್ಕಳಿಗೂ ಕೂಡ ನಾವು ಯಾವುದನ್ನು ಮುಚ್ಚಿಡ್ಲಾರ್ದಂಥ ಪರಿಸ್ಥಿತಿ ಇದೆ. ಈಗ ಎಲ್ಲವೂ ನಾವು ವಸ್ತುನಿಷ್ಠವಾಗಿ ನೋಡುವಂಥ ಕಾಲ ಅದ. ಮೊದಲು ನಾವು ಸಣ್ಣವರಿರ್ಬೇಕಾದ್ರೆ ಯಾವುದದು ಒಂದು ಜೂಲಿ ಚಾವ್ಲಾದ ಜೂಲಿ ಮೇಡಮ್, ನೋಡ್ಲಿಕ್ಕೆ ನನ್ನ ಪ್ರಶ್ನೆ ಏನಂದ್ರೆ, ಒಂದು ಕಾದಂಬರಿ ಅಂತ ಬಂದಾಗ ನನಗೆ ಅತ್ಯಂತ ಯಾವಾಗಲೂ ಕಾಡ್ತಕ್ಕಂಥ ಒಂದು ಕಾದಂಬರಿ ಅಂದರೆ ಯಯಾತಿ, ಖಾಂಡೇಕರ್ ಅವ್ರದ್ದು. ಅದು ಟ್ರಾನ್ಸ್ಲೇಷನ್ ಎಷ್ಟು ಅದ್ಭುತವಾಗಿದೆ ಅಂದರೆ ಪೂರ್ತಿ 100% ಕನ್ನಡೀಕರಣಗೊಂಡಿದೆ. ಇನಾಮ್ದಾರ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ, ಅದು ಯಾವಾಗಲೂ ನನ್ನ ಕಷ್ಟ ದುಃಖ ಸುಖ ಎಲ್ಲದರಲ್ಲಿಯೂ ಒಂದು ನಾನು ಸೆಲ್ಫ್ನಿಂದ ತೆಗೆದುಕೊಂಡು ಓದ್ತಕ್ಕಂಥ ಕಾದಂಬರಿ ಅಂದರೆ ಯಯಾತಿ. ನನಗೆ ಒಂದು ಪ್ರಶ್ನೆ, ಆ ಕಾದಂಬರಿಯ ಬೆನ್ನು ಹತ್ತಿ ನಾವು ಹೋಗಬೇಕು ಅಥವಾ ನಾವೇ ಫೋರ್ಸ್ಫುಲ್ ಆಗಿ ಕಾದಂಬರಿ ಒಳಗೆ ಎಂಟ್ರಿ ಹೊಡಿಬೇಕಾಗಿರ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಇದು. ಎರಡನೇದ್ದು ಅಂದರೆ ಯಯಾತಿ ಅಂದರೆ ಏನಂದರೆ, ಅದು ಒಂದು 10 ಪೇಜ್ ಓದಿಸಿದ್ರೆ ಸಾಕದು ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಹಗಲು ರಾತ್ರಿ ನಮ್ಮನ್ನ ಓದುವಂತೆ ಮಾಡ್ತಕ್ಕಂಥದ್ದು ಆಗಿರ್ಬೋದು. ಇವ್ರದ್ದು ಅತಿಮಬ್ಬೆ ಆಗಿರ್ಬೋದು ಸರ್ದು, ಅದೂ ಅದ್ಭುತವಾಗಿರ್ತಕ್ಕಂಥ ಕಾದಂಬರಿ. ಅವರು ಯಾವುದೋ ಫೋರ್ಸಿಗೆ ನಾ ಬರದೆ ಅಂತಂದು, ಒತ್ತಡಕ್ಕೆ ಬರದೆ ಅಂತ ಅವ್ರು ಹೇಳಿದರು. ನಮ್ಗೆ ಹಂಗೆ ಅನ್ಸಲ್ಲ, ಅದು ಒತ್ತಡದಿಂದ ಉದ್ಭವ ಆಗಿರ್ತಕ್ಕಂಥದ್ದು ಅಂತಂದು ಎಲ್ಲಿ ನಮ್ಗೆ ಅನ್ಸಲ್ಲ. ಆಮೇಲೆ ಎರಡನೇ ಪ್ರಶ್ನೆ ಏನಂತಂದರೆ, ನೀವೊಂದು ಹೇಳಿದ್ರಿ, ಇದಕ್ಕೆಲ್ಲ ಎವಿಡೆನ್ಸ್ ಎಲ್ಲಿ ತೊಗೊಂಡ್ರಿ ಅಂತಂದು. ಅದು ಸತ್ಯವಾಗಿರ್ತಕ್ಕಂಥ ಎವಿಡೆನ್ಸು ಅಥವಾ ಸುಳ್ಳಾಗಿರ್ತಕ್ಕಂಥ ಎವಿಡೆನ್ಸು ನೀವು ಕಾದಂಬರಿ ಕ್ರಿಯೇಟ್ ಮಾಡುವಾಗ ಅನ್ನುವ ಪ್ರಶ್ನೆ ನೀವು ಎತ್ತಿದ್ರಿ. ಎವಿಡೆನ್ಸಿಗೆ ನಾವು ಮಾಪನವನ್ನಾಗಿ ಯಾವ್ದು ತಗೋಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಇವತ್ತು ರಾಜರಾಜ ಚೋಳ ಒಬ್ಬ ತಮಿಳ್ನಾಡಿನಲ್ಲಿ ದೊಡ್ಡ ದೊರೆ, ಕುಲೋತ್ತುಂಗನ ಮಗ. ಬಟ್ ಕರ್ನಾಟಕ ಬಂದಾಗ ದುಷ್ಟವ, ಎಷ್ಟೋ ಸಂಸಾರಗಳನ್ನು ನಾಶ ಮಾಡಿರ್ತಕ್ಕಂಥವನು, ಬ್ರಾಹ್ಮಣ ಕನ್ಯೆಯರನ್ನು ಒತ್ತೊಯ್ದಿರ್ತಕ್ಕಂತಹ ಅನೇಕ ಎವಿಡೆನ್ಸ್ಗಳು ಅವನಿಗೆ ಬರ್ತವೆ. ಅದಕ್ಕೆ ಇವೆಲ್ಲವನ್ನು ಎವಿಡೆನ್ಸಿಗೆ ಇಟ್ಕೊಳ್ಳೋದಕ್ಕಿಂತ ನಾವು ಬೇರೆಯದೇ ಆಗಿರ್ತಕ್ಕಂಥ ಎವಿಡೆನ್ಸ್ಗಳನ್ನು ಎಲ್ಲಿಂದಾದರೂ ಹುಡುಕ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ, ಆ ದಾರಿಗಳು ನಮ್ಮಲ್ಲಿ ಇವೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡು ಪ್ರಶ್ನೆಗಳು ನಾವು ಪ್ಯಾಕ್ ಮಾಡಿರ್ತೀರಿ, ಹಿಡಿಸ್ಲಿಕ್ಕಿಲ್ಲ. ಯಾಕೆಂದರೆ ಒಂದು ಇದ್ರಾಗಿದ್ದೀವಿ ನಾವು ಆವಾಗ, ರಾಜನ್ ಹೂಗಳು ಏಕೆ ಅರಳುತ್ತವೆ ಅಂತ ಒಂದು ಡೈಲಾಗ್ ಇದೆ. ಏಕೆಂದರೆ ನೀನು ನಗುತ್ತೆ ಅದು ಅರಳುತ್ತದೆ ರಾಣಿ ಅಂತ. ಅದು ನಮಗೆ ಏನು ಅದನ್ನು ಮತ್ತೆ ಭಯಪಟ್ಟು ಮಾಡ್ತಿದ್ವಿ. ಈಗ ಯಾವುದೋ ಹೆಂಗ್ಸ್ ನಕ್ಬಿಟ್ರೆ ಹೂ ಅರಳ್ತಾವ.
ಅಂತ ಈಗ ಆಗ್ತಿದೆ, ಸಿನಿಕ್ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಈಗ ಇನ್ನೊಂದು ಸಲ ಐತಿ ಓದಿ ನಿಮ್ಗೆ ಆ ಅನುಭವ ಅಲ್ಲಲ್ಲ, ನನ್ನ ಅನುಭವ ಹೇಳಿದೆ, ನಿಮಗೆ ಆಗಲಿಕ್ಕಿಲ್ಲ ಗೆಳೆಯ ಅಂತ ನನಗನ್ನಿಸ್ತದೆ. ಅದು ಅನುವಾದ ಬಿಡಿ. ಅಲ್ಲ, ಇವ್ರದ್ದು ಒಂದೊಂದು ಓದು ಅವರವರ ಮನಸ್ಸಿನ ಒಳ ಜಗತ್ತಿಗೆ ಬಿಟ್ಟಿದ್ದು, ಜೊತೆಗೆ ಅವರ ಲೈಕ್ ಮಾಡುವಂತಹ ಫೀಲ್ಡು ಮಾನಸಿಕ ಸಿದ್ಧತೆಗೆ ಬಿಟ್ಟಿದ್ದು. ಈಗ ನಮಗೆ ಹಳ್ಳ ಬಂತು, ಹಳ್ಳ ಯಾಕೆ ಹಿಡಿಸುತ್ತೆ ಅಂತಂದರೆ ಅದರಲ್ಲಿ ಇಡಿಯಾಗಿ ಒಂದು ಪರಿಸರ ಇದೆ, ಬೇರೆ ಬೇರೆ ಜಗತ್ತಿದೆ, ಆಮೇಲೆ ಅದಕ್ಕೆ ಬೇರೆ ಬೇರೆ ಲೋಕದ ವಾತಾವರಣವಿದೆ, ಹಾಗಾಗಿ ಹಿಡಿಸುತ್ತೆ. ಇವ್ರದ್ದು ಕುವೆಂಪುರದ್ದು ಮಲೆಗಳಲ್ಲಿ ಮದುಮಗಳು ಯಾಕೆ ಹಿಡಿಸಲ್ಲ? ಹಿಡಿಸುತ್ತೆ. ಯಾಕೆಂದ್ರೆ ಪರಿಸರದ ಜೊತೆಗೆ ಒಂದು ಬದುಕು ಮತ್ತು ತೀರಾ ಡೌನ್ ಟ್ರಾಡನ್ ಕ್ಲಾಸಿನ ದುಡಿಮೆ, ಅದ್ರ ಜೊತೆಗೆ ಬೆಲೆ. ಎಂಡಮೂರಿ ಅವ್ರದ್ದು, ವೀರೇಂದ್ರನಾಥ್ ಅವ್ರದ್ದು ಇದು ಕಾದಂಬರಿ. ಅಲ್ಲ, ಆದ್ರೆ ನೀವು ಇಲ್ಲಿವರೆಗೂ ಲೋಕಾಪುರ ಅವ್ರೆ, ಹೊಸ ಫಸಲಿನತ್ತ ಯೋಚನೆ ಮಾಡ್ತಾ ಇದ್ದಾಗ ನೀವು ಇಲ್ಲಿವರೆಗೂ ಬರೆದ್ರಲ್ಲ, ನೀವು ಇಲ್ಲಿವರೆಗೂ ಬರೆದ ಕಾದಂಬರಿಯಲ್ಲಿ ಎಷ್ಟರ ಮಟ್ಟಿಗೆ ಅವು ಒಂದು ಕಾದಂಬರಿ ಇವರು ನಮ್ಮ ಬಳ್ಳಾರಿ ಇವರು ಕುಮ್ಮಿಯವರು ಒಂದು ಕಾದಂಬರಿಯಲ್ಲಿ 40% ಸತ್ಯ ಇರ್ತದೆ, ಒಂದು 60% ಇದು ಇರ್ತದೆ ಅಂತಂತಾರೆ. ಈಗ ನೀವು ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟಿನ ಅನುಭವದ ಜೊತೆಗೆ ಎಷ್ಟು ಪರ್ಸೆಂಟಿನ ಕಲಾತ್ಮಕ ವಿವರಣೆಯನ್ನು ಎಷ್ಟು ಪರ್ಸೆಂಟಿಗೆ ಭಾವನಾತ್ಮಕವಾಗಿ ಬರೆದಿದ್ದೀರಿ? ಹಂಗಲ್ಲ, ಮಿಲನ್ ಒಂದು ನಿಮಿಷ ಅಲ್ಲ, ಇದು ನನ್ನ ವೈಯಕ್ತಿಕ, ಅದು ಸಾರ್ವತ್ರಿಕ ಅಲ್ಲ. ಒಂದು ನಿಮಿಷ ಮಿಲನ್ ಪ್ಲೀಸ್. ಅಲ್ಲ, ಅವ್ರು ಎಷ್ಟರ ಮಟ್ಟಿಗೆ ಪ್ಲೀಸ್ ಅವ್ರ ಅನುಭವಗಳನ್ನ ಹೇಳೋದಕ್ಕೆ ನೀವು ಹೇಗೆ ಬರೀತೀರಿ ಅಂತ ಕೇಳಿದಷ್ಟೇ. ಮರಾಠಿಯಲ್ಲಿ ಸತೀಶ್ ತಾಂಬೆ ಅಂತಿದ್ದಾರೆ, ಅದಕ್ಕೆ ಅಲ್ಲಿಗೆ ಸರ್ ಅವ್ರದ್ದು ಪೋಕಳೆ ಅವರು ಒಂದು ಅನುವಾದ ಮಾಡಿದ್ದಾರೆ. ಗೇ ಸೆಕ್ಸ್ ಬಗ್ಗೆ ಇರೋ ಅದ್ಭುತ ಕಥೆಗಾರ ಅವ್ರು ಬರೆಯೋದೇ ಅಂತ ಕಥೆಗಳನ್ನು. ಸೊ ಅದು ಕನ್ನಡಕ್ಕೆ ಬಂದಿದೆ. ಅದು ಸರ್ ರಾಣಿಯ ರಾಜ್ಯವಿತ್ತು, ನೀವು ಓದಿರ್ಬೋದು ಕಾಣಿಸ್ತದೆ. ಸ್ವಲ್ಪ ವಿಷಯಾಂತರ ಆಗ್ತಾ ಇದೆ ಮೇಡಮ್ ಅವರೇ, ಫಸಲಿಗೆ ಬಂದೀವಿ ನಾವು. ಈಗಿನ ವರ್ತಮಾನದ ಈಗ ನಮ್ಮ ಹೈದರಾಬಾದ್ ಕರ್ನಾಟಕದ ಹುಡುಗ ಕಪಿಲ ಹುನಾಬಾದ್ ಅವನು ಬರೆದಂತಹ ಹಣಾದಿ ಒಂದು ಉತ್ತಮ ಕಾದಂಬರಿ ಅದು. ಅದೇ ನೀವು ಹೇಳ್ತೀರ. ಈಗ ಸರ್ಗೆ ಅದೇ ಕೇಳಕ್ಕಿದ್ದೆ ನಾನು. ಇವರು ಬಹಳಷ್ಟು ಯುವ ಪ್ರತಿಭೆಗಳನ್ನು ಅವರ ಕೃತಿಗಳನ್ನು ಓದಿ ಪ್ರೀತಿ ಪಡ್ತಾರೆ. ಇವತ್ತು ಕತೆಗೆ ಚರ್ಚೆ ಬಂದಿತ್ತು, ಏನೂ ಹೇಳೋದೇ ಇಲ್ಲ ಅಂತಾದರೆ ಲೋಕಾಪುರ್ ಸರ್ ಅವರು ಭಯಂಕರ ಈಗಿನ ಹುಡುಗರ ಕೃತಿಗಳನ್ನು ಓದಿ ಎಲ್ಲರ ಮುಂದೆ ಹೇಳ್ತಾರೆ, ಓದ್ರಿ ಭಾಳ ಚಲೋದ ಅಂತ. ಅದನ್ನು ಒಂದು ಸ್ವಲ್ಪ ಹೇಳ್ಬೋದಾ ಸರ್? ಯಾಕಂದರೆ ಇಲ್ಲಿ ಕಲಬುರಗಿಯಲ್ಲಿದ್ದು ಕಲ್ಯಾಣ ಕರ್ನಾಟಕದ ಹುಡುಗನ ಬಗ್ಗೆ, ಆ ಕಾದಂಬರಿ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ. ಕಪಿಲ್ ಹುನಬಾದಿ ಇಲ್ಲಿ ಹುಡುಗ, ಅದು ಬರೆದಾಗ ಅವ B.Ed 2 ಇದ್ದ. ಹಸ್ತಪ್ರತಿ ತೊಗೊಂಡು ನಂತ್ಯಾಕೆ ಬಂದ, ಮುನ್ನುಡಿ ಬರೀಬೇಕು. ನನ್ನ ಕಾಯಕ ಆಗಿದೆ, ಒಂದು 500-600 ಇದು ಏನು ಕಾದಂಬರಿಗಳಿಗೆ, ಹೊಸ ಕಾದಂಬರಿಗೆ ಮುನ್ನುಡಿ ಬರೆದಿದ್ದೀನಿ. ಇರಲಿ, ಆನಂತರ ದೊಡ್ಡ ಏನೇನೋ ಆಯಿತು, ಎಲ್ಲ ನಿಮಗೆಲ್ಲ ಗೊತ್ತಿದೆ ಇತಿಹಾಸದಲ್ಲಿ. ಆದ್ರೆ ಅದೆಲ್ಲ ನನ್ನ ಹಿನ್ನೆಲೆ ಗೊತ್ತಿರಲಿಲ್ಲ. ಆಮೇಲೆ ಅವರು ಇರಲಿ ಬಿಡಿ, ಆನಂತರ ನಿನಗೆ ಅದು ಗೊತ್ತಾಕಿಲ್ಲ, ಗೊತ್ತಿರಲೇಬೇಕು ನಿನಗೆ ಇಷ್ಟು ದೊಡ್ಡ ಕಾದಂಬರಿಕಾರ ಅಂತೆಲ್ಲ ಚರ್ಚೆ ಆಯಿತು. ನಾವು ಅದನ್ನೆಲ್ಲ ನೋಡೋದಿಲ್ಲ. ನನ್ನ ಎದುರಿಗೆ ಬಂದ ಕೃತಿಯನ್ನು ನನಗೆ ಹೇಗೆ ದಟ್ಟುತ್ತೋ ತಕ್ಕುತ್ತೋ ಅದನ್ನು ನೋಡಿ ನಾನು ಮುನ್ನುಡಿ ಬರೀತೀನಿ. ಅತ್ಯುತ್ತಮ ಅವ್ರು ಬಂದಿಲ್ಲ ಬಿಡಿ, ಅತ್ಯುತ್ತಮವಾದಂಥ ಹಣಾದಿ ಬೆಸ್ಟ್. ಹಣಾದಿ ಅಂದರೆ ಹೊಲದಲ್ಲಿರುವ ಎತ್ತಿನ ಗಾಡಿಯ ಹಾದಿ. ಹಣಾದಿ ಪರ್ಮನೆಂಟ್ ದಾರಿ ಅಲ್ಲ, ಅದು ಭಾಳ ಅದ್ಭುತವಾದ. ಅವ್ನು ಮೊನ್ನೆ ಒಂದು ಟೋಟೋ ಅವಾರ್ಡು ಬಂತು ಸರ್ ಆ ಹುಡುಗನಿಗೆ. ಇದಿರೇನಪ್ಪ ಕಪಿಲ್ ಇರಲ್ಲ, ಒಳ್ಳೆ ಕಾದಂಬರಿಯನ್ನು ಅವರು ಕೊಡ್ತಾ ಇದ್ದಾರೆ ಹೊಸ ಹುಡುಗರಲ್ಲಿ. ಅಭಿನಂದನೆ ಹೇಳೋಣ. ಆಮೇಲೆ ಪರ್ಸೆಂಟೇಜ್ ಬಂತಲ್ಲ, ಒಂದು ತಮಾಷೆಯಾಗಿ ಮಿಲನ್ ಕುಂದರ್ ಹೇಳ್ತಾನೆ, ಮಹಾ ಸುಳ್ಳುಗಾರ ಮಾತ್ರ ದೊಡ್ಡ ಕಾದಂಬರಿಕಾರ ಆಗ್ತಾನೆ ಅಂತ. ಇದು ಇದು ಸುಳ್ಳು ಅಂದರೆ ಇಲ್ಲಿ ಕಲ್ಪನೆ ಅಂತ ಇಟ್ಕೊಳ್ಳೋಣ. ಅಂದರೆ ಕುಂದೇರ ಹೇಳಿದ್ದದು. ಕುಂದೇರ ಅಂತಾರೆ ನಾವು ಚಂದಕ್ಕೆ ಕುಂದೇರ ಅನ್ನೋಣ.
ಸೊ ಮಹಾಸುಳ್ಳುಗಾರ ಕಾದಂಬರಿ ಅಂದ್ರೆ ಪರ್ಸೆಂಟೇಜ್ ಎಲ್ಲಿ ತರ್ತೀರಿ ನೀವು? ಓಕೆ ಸರ್, ಇನ್ನೂ ಒಂದು ಪ್ರಶ್ನೆ. ಈಗ ಹೇಳಿದ್ರಿ ಮಹಿಳಾ ಕಾದಂಬರಿಕಾರ ಕಡಿಮೆ ಅಂತ. ಜ್ಯೋತಿ ಕುಲಕರ್ಣಿ ಅವರು 2 ಕಾದಂಬರಿ ಬರೆದರು, ಸರ್ಕಾರ ಮತ್ತು ಯಾವುದು ಕಾಗಿನ ದಂತಿಗ, ಒಂದು ದಂತಿಗ, ಕಾಗಿನೆಲೆ ನಾಟಕ. ಅಂದರೆ ಬಹುಶಃ ನಂಗೆ ಅನಿಸಿದ ಮಟ್ಟಿಗೆ ಚರ್ಚೆಗಳಾಗಂಗಿಲ್ಲ ಮಹಿಳೆಯರು ಬರೆದದ್ದು. ಅದಕ್ಕೂ ಮುನ್ನೂರು ನಾನೇ ಬರ್ಬೇಕು. ಒಳ್ಳೆ ಕಾದಂಬರಿ. ಸರ್ಕಾರ ಕೂಡ ಒಳ್ಳೇದೇ, ನಿಜಾಮನ ಪೀರಿಯಡ್ನಾಗಿನ ಬರೆದಂಥ. ಅಲ್ಲ, ಸರಿ ಇಲ್ಲ ಅಂದರು ಆ ವಸ್ತುವನ್ನು ಅವ್ರು ತಗೊಂಡಾರಲ್ಲ ಸರ್, ಅದು ಭಾಳ ಇಂಪಾರ್ಟೆಂಟ್ ಅನ್ನಿಸ್ತದೆ ನನಗೆ. ಅದನ್ನು ಚರ್ಚೆಗಳಾಗೋದಿಲ್ಲ, ಹಾಗಾಗಿ ಮಹಿಳೆಯರು ಬರೆದಿಲ್ಲ ಅನ್ನುವಂಥ ಮಾತು ಉಳೀತವೆ. ಈಗ ಕಾವ್ಯದೊಳಗೂ ಆ ಮಾತು ಬಂತು, ಚರ್ಚೆ ಆಗೋದಿಲ್ಲ. ನಾನು ಈಗ ಸಾಕಷ್ಟು ಕವಿತೆಗಳನ್ನು ಬರೆದು ಫೇಸ್ಬುಕ್ಕಿಗೆ ಹಾಕಲ್ಲ, ಮ್ಯಾಗ್ಝಿನ್ಗಳಿಗೆ ಬಂದಿರ್ತೀನಿ, ಯಾರೂ ಆ ಬಗ್ಗೆ ಮಾತಾಡಲ್ಲ. ಅದು ವ್ಯವಸ್ಥೆ ಆ ರೀತಿ ಇದೆ. ಇದನ್ನೇ ಗುರುಪ್ರಸಾದ್ ಕಂಟಲ್ಗೆರೆಯವರು ಹಾಸನ ಸಮ್ಮೇಳನದೊಳಗೆ ಒಂದು ಮಾತಾಡಿದರು, ಓದಿಸುವ ಒಂದು ರಾಜಕೀಯ ನಡೆದದ ಅಂತ. ಇದು ಭಾಳ ಕರೆಕ್ಟ್ ಅನ್ನಿಸ್ತು ನನಗೆ. ಈಗ ವಸುಧೇಂದ್ರ ಅವ್ರ ರೇಷ್ಮೆ ಬಟ್ಟೆ ತುಂಬ ಚೆನ್ನಾಗಿದೆ ಅಂತ ನಾನೇ 10 ಕಡೆ ಹೇಳಿಸಿ ಓದಿಸ್ತೀನಿ. ಬಾಳಾಸಾಹೇಬ್ ಸರ್ದು ಓದಿಸ್ತೀನಿ, ನಾನು ಓದಿಸ್ತೀನಿ, ನನಗೆ ಬೇಕಾದವ್ರು ಇವರಿಬ್ಬರು ಅಂತ. ಈ ರೀತಿಯ ಒಂದು ಟ್ರೆಂಡ್ ನಡೆದಿದೆ ಅನ್ನೋದನ್ನು ಕಂಟಲ್ಗೆರೆಯವರು ಹೇಳಿದ್ದು ನನಗೆ ಸತ್ಯ ಅನಿಸ್ತದೆ. ಇದು ಸಾಹಿತ್ಯದೊಳಗೆ ಭಾಳ ಸೂಕ್ಷ್ಮವಾಗಿ ನೋಡಿದರೆ ಅಲ್ಲಿ ಬರ್ತದೆ. ಹಾಗಾಗಿ ಕೆಲವು ಕೃತಿಗಳು ಮುನ್ನೆಲೆಗೆ ಬರ್ತವೆ, ಕೆಲವು ಕೃತಿಗಳು ಬರೋದಿಲ್ಲ. ಮಹಿಳೆಯರು ಬರೆಯೋದಿಲ್ಲ ಅನ್ಬೇಡ್ರಿ, ಸಮಯ ಇಲ್ಲ ಅನ್ಬೇಡ್ರಿ. ಯಾಕಂದರೆ ಸಾಕಷ್ಟು ಬರೆದು ಮಹಿಳೆಯರನ್ನು ವ್ಯಸ್ತವಾಗಿಟ್ಟವರೇ ಮಹಿಳಾ ಕಾದಂಬರಿಕಾರರು. ಈಗ ಧಾರಾವಾಹಿ ಮುಂದೆ ಕೂತಾರೆ. ಸರ್, ನಂದು ಒಂದೇ ಪ್ರಶ್ನೆ ಸರ್ ಬಾಳಾಸಾಹೇಬ್ ಸರ್ಗೆ. ಸರ್, ವಸುಧೇಂದ್ರ ಅವರು ನಾನು ತುಂಬ ಆಸ್ಥೆಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಓದುವ ಒಬ್ಬ ಬರಹಗಾರ. ಅವರ ಕಾದಂಬರಿ, ಕಥೆಗಳು, ಮುಖ್ಯವಾಗಿ ಪ್ರಬಂಧಗಳು. ಆದರೆ ಅವರ ಮಾತಿಗೂ ಮತ್ತು ಅವ್ರ ಇಡೀ ಸಾಹಿತ್ಯಕ್ಕೂ ಭಾಳ ವ್ಯತ್ಯಾಸ ಅಂತ ಅನಿಸ್ಬಿಡ್ತದೆ ಸರ್ ನನಗೆ. ಈಗ ಅವರು ಎಷ್ಟು ಉಡಾಫಿಯಾಗಿ ವರ್ತಮಾನ ಅಂತಂದರೆ ಒಂದು ಪೇಪರ್ ಕಟ್ಟಿಂಗ್ ಅನ್ನೋ ರೀತಿ ಒಳಗೆ ಅವರು ಇಡೀ ಸಾಹಿತ್ಯನೇ ರಿಪ್ರೆಸೆಂಟ್ ಮಾಡ್ತಿರೋದೇ ವರ್ತಮಾನವನ್ನು, ಮತ್ತು ಅದು ವಿತ್ ಕ್ರಾಫ್ಟ್ಮನ್ಶಿಪ್. ಮತ್ತು ಅದು ಯಾಕೆ ಈ ಥರದ ಇದಾಗತ್ತೆ ಅಂತ ಸರ್ ನನಗೆ ಬಹಳ. ಯಾಕಂದರೆ ಅವ್ರು ನೋಡ್ರಿ, ಈ ಸಮಸ್ಯೆಗಳು ಕೊರೋನಾ ಅಂತಂದಾಗ ಅವ್ರಿಗೆ ಅದು ಸಮಸ್ಯೆ ಆಗಿ ಅಥವಾ ಅದು ಆಗಿ ಕಾಣಲ್ಲ ಅವ್ರಿಗೆ. ಅವ್ರು ಏನು ಹೇಳ್ತಾರೆ, ಹೊಸದನ್ನು ಕೊಡಬೇಕು ಬರಹಗಾರರಿಗೆ. ಒಬ್ಬ ಎಲ್ಲೋ ಉತ್ತರ ಕರ್ನಾಟಕದ ಹಳ್ಳಿಗಾಡನ ಹುಡುಗನಿಗೆ ಕಾಶ್ಮೀರದ ಒಂದು ಸ್ವೆಟರ್ ಹಾಕಿಸ್ಬೇಕು, ಅವ್ಗೊಂದು ಥ್ರಿಲ್ ಕೊಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾರೆ ಅವರು. ಭಾಳ ವಿಚಿತ್ರ ಏನು ಅಂತಂದರೆ, ವೆನ್ ಇಟ್ ಕಮ್ಸ್ ಟು ಹೋಮೋಸೆಕ್ಸ್, ಅದು ಒಂದು ಭಾಳ ಗಂಭೀರವಾದಂಥ ಸಮಸ್ಯೆ ಅಂತ ಹೇಳ್ತಾರೆ ಅವರು. ಅದು ಪೇಪರ್ ಕಟ್ಟಿಂಗ್ ನ್ಯೂಸ್ ಅಂತ ಅನ್ಸಲ್ಲ ಅವರಿಗೆ. ಅದು ಒಂದು ಮೈನಾರಿಟಿ ಆದಂಥ ಅತ್ಯಂತ ಕಡಿಮೆ ಜನರ ಒಂದು ಗಂಭೀರವಾದಂಥ ಜಾಗತಿಕ ಸಮಸ್ಯೆ ಅನ್ನೋ ರೀತಿ ಹೇಳ್ತಾರೆ ಅವರು. ಆದರೆ ಅದೇ ಗೊಂದಲಿಗ ಅನ್ನುವಂಥ ಒಂದು ಕೃತಿ ಕಟ್ಟಿಕೊಡುವಂಥ ಮೈನಾರಿಟಿಯ ಸಮಸ್ಯೆಗಳು ಅದು ಅಷ್ಟು ಅವರನ್ನು ಕಾಡಲ್ಲ. ಇದು ಅಂದರೆ ನಾನು ಹೇಳ್ತಿರೋದು ಫಾರ್ ಎಕ್ಸಾಂಪಲ್ ಆಗಿ ನಾನು ವಸುಧೇಂದ್ರ ಅವ್ರನ್ನ ನಾನು ತುಂಬ ಗೌರವಿಸ್ತೀನಿ ಮತ್ತು ತುಂಬ ಶ್ರದ್ಧೆಯಿಂದನೇ ಹೇಳ್ತಿದ್ದೀನಿ. ಯಾಕೆ ಇದು ಯಾಕಾಗತ್ತೆ ಅಂತ ಸರ್ ಬಾಳಾಸಾಹೇಬ್ ಸರ್ ಹೇಳ್ಬೇಕು ನನಗೆ. ಇಲ್ಲ ವಸುಧೇಂದ್ರ ಸರ್ ಹೇಳಿ. ಇನ್ನು ಹೇಳಬೇಕೋ ಗೊತ್ತಿಲ್ಲ, ಸ್ಟೇಟ್ಮೆಂಟ್ ಆದಾಗ ಹೇಳೋದಕ್ಕೆ ಕಷ್ಟ. ಏನಂದರೆ ನಿಜವಾಗಿ ಈ ಕಾಂಟೆಂಪ್ರರಿನೆಸ್ ಅನ್ನುವಂಥದ್ದನ್ನು ನಾವು ಹೇಗೆ ತಗೊಳ್ತೀವಿ ಅನ್ನೋದು ಭಾಳ ಮುಖ್ಯ. ನನಗೆ ಎಲ್ಲ ಕಾಲವೂ ಕಾಂಟೆಂಪ್ರರಿ ಅನಿಸುತ್ತೆ. ನನಗಿದೇ ಕಾಲಘಟ್ಟವೇ ಸತ್ಯ ಅಂತ ಅನಿಸಲ್ಲ ನನಗೆ. ಯಾವ ಕಾಲಘಟ್ಟದ ಕಥೆಯು ನನ್ನ ಕಥೆ ಅಂತ ಅನಿಸುತ್ತೆ ನನಗೆ. ನನ್ನ ತಾತ ಮುತ್ತಾತಂದ್ರು ಅನುಭವಿಸಿದ ಸಂಗತಿಯು ನನ್ನ ಸಂಗತಿಯೇ ಅಂತ ಅನಿಸುತ್ತೆ ನನಗೆ ವಿಶಾಲವಾಗಿ. ಇನ್ನು ಅಷ್ಟೇ ಏಕೆ, ಚೀನಾ ದೇಶದಲ್ಲಿ ನಡೀತಾ ಇರುವ ಕಥೆಯು ನನ್ನ ಕಥೆ ಅಂತ ಅನಿಸ್ತು ನಂಗೆ ಬರಿಬೇಕಲ್ಲಕ್ಕೆ. ಮನಸ್ಸು ವಿಶಾಲವಾಗಬೇಕು. ನಮ್ದಕ್ಕಷ್ಟೇ ಸೀಮಿತ ಆಗಿಬಿಡ್ತೀನಿ ನಾನು, ನನ್ನ ಸುತ್ತಮುತ್ತದಕ್ಕೆ ಸೀಮಿತ ಆಗಿಬಿಡ್ತೀನಿ.
ನನಗೆ ಬೇರೆ ಸಂಗತಿಗಳು ಬೇಡ ಅನ್ನೋದರಲ್ಲಿ ನನಗೆ ನಂಬಿಕೆ ಇಲ್ಲ ನನಗೆ. ಸೊ ನೀವು ಆದಷ್ಟು ನಾವು ತೆರೆದ ಮನಸ್ಸಿನವರಾಗಿ ಎಲ್ಲ ಕಾಲಘಟ್ಟಗಳನ್ನು, ಎಲ್ಲ ದೇಶಗಳನ್ನು ನಮ್ಮದೇ ಒಂದು ರೀತಿಯಲ್ಲಿ ನೋಡುವ, ಮಾನವೀಯತೆಯಿಂದ ಕಾಣುವಂಥದ್ದು ಬಂದಾಗ ಮಾತ್ರ ನಮಗೆ ನಮ್ಮ ಸಾಹಿತ್ಯಕ್ಕೆ, ನಮ್ಮ ಬರವಣಿಗೆ ಶಕ್ತಿ ಬರುತ್ತೆ. ಇಲ್ದಿದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಗಡಿ ದಾಟೋಕ್ಕಾಗಲ್ಲ. ಅಷ್ಟೇ, ನಮ್ಮ ಗಡಿಯಲ್ಲಿ ಏನಿರುತ್ತೋ ಆ ಗಡಿಯಲ್ಲಿ ಮಾತ್ರ ನಾವು ಬದುಕಿರ್ತೀವಿ ಹೊರತಾಗಿ ಗಡಿಯನ್ನು ದಾಟೋದಕ್ಕೆ ನಿಮಗೆ ಆಗೋದಿಲ್ಲ. ಸೊ ಆ ಕಾರಣವಾಗಿ ನನಗೆ ಯಾವುದೇ ಕಾಲ, ಯಾವುದೇ ಸಮಕಾಲೀನ ಹಾಗನ್ಸಲ್ಲ. ಎಲ್ಲ ಕಾಲಘಟ್ಟಗಳು ಒಂದೇ ಅಂತ ನಂಗೆ ಅನಿಸುತ್ತೆ. ಅದು ನನ್ನ ನಂಬಿಕೆ, ತಪ್ಪಿರ್ಬೋದೇನೋ ಗೊತ್ತಿಲ್ಲ.